ಈಗಾಗಲೇ ನಿಮಗೆ ಗೊತ್ತಿದೆ, ಈ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ಹಿರಿಯ ಭಾಗವತರಾದಂತಹ ರವಿಚಂದ್ರ ಕನ್ನಡಿಕಟ್ಟೆಯವರು, ಮದ್ದಲೆ ವಾದಕರಾಗಿ ಚೈತನ್ಯ ಕೃಷ್ಣ ಪದ್ಯಾಂಡ್ರು, ಚಂಡೆಯಲ್ಲಿ ಕೃಷ್ಣ ಪ್ರಸಾದ್ ಉಳಿತಾಯರು, ಚಕ್ರತಾಳ ಶಿವರಾಮ ಪಂಜ, ಅರ್ಥಧಾರಿಗಳಾಗಿ ಉತ್ತರನಾಗಿ ಸುಣ್ಣಂಬಳ ವಿಶ್ವೇಶ್ವರ ಭಟ್, ಬೃಹನ್ನಳೆ ವಾಸುದೇವರಂಗ ಭಟ್, ಗೋಪಾಲಕ ಲಕ್ಷ್ಮಣ ಮರಕಡ, ಉತ್ತರೆ ದಿನೇಶ್ ಶರ್ಮಾ. ಗುರುಗಣಾಧಿಪತಯೇ ನಮಃ. ಹೆಸರೇ ಅದನ್ನು ಹೇಳುತ್ತದೆ. ಉತ್ತರ ಕುಮಾರ. ಬಹಳ ಬುದ್ಧಿವಂತರು ಕೆಲವರೆಲ್ಲ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ಅಥವಾ ಒಂದು ವಿಶ್ಲೇಷಣೆಯನ್ನು ಮಾಡಿದರು. ಯಾಕೆ ಉತ್ತರ ಕುಮಾರ? ಉತ್ತರ ಕುಮಾರ ಯಾಕೆ ಕೇಳಿದ್ರೆ ಇವನಿಗಿಂತ ಮೊದಲು ಮತ್ತೊಬ್ಬ ಇದ್ದಾನೆ, ಆದ್ದರಿಂದ ನೀವು ಉತ್ತರ ಕುಮಾರ. ನೋಡಿ ಅಲ್ಲಿಯೂ ನಂಜು. ಹೌದಾ? ನಮಗೊಬ್ಬ ಅಣ್ಣ ಇರುವುದಾವುದು ಅಲ್ಲದೇ ಇದ್ದದ್ದಲ್ಲ. ನಮ್ಮ ಅಪ್ಪಯ್ಯನ ಮೊದಲ ಹೆಂಡತಿ ಮಗೊಬ್ಬ ಇದ್ದಾನೆ, ಶ್ವೇತ ಅಂತ ಅವನಿಗೆ ಹೆಸರು. ನಾನು ಆಮೇಲೆ ಹುಟ್ಟಿದವನಾದ್ದರಿಂದ ನನಗೆ ಉತ್ತರ ಕುಮಾರ ಅಂತ ಹೆಸರಂತೆ. ಯಥಾರ್ಥಕ್ಕಾದ್ರೆ ಹಾಗಲ್ಲ. ಎಂತಹ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತಹ ಸಾಮರ್ಥ್ಯವನ್ನು ನಾನು ಹೊಂದಿರುವುದರಿಂದಲೇ ನಾನು ಉತ್ತರ ಕುಮಾರ. ಈಗ ಒಂದೊಂದ್ಸಲ ನಮಗೆ ಅನ್ವರ್ಥವಾಗಿರಿಸಿದಂತಹ ಹೆಸರೇ ಮರೆತು ಹೋಗುವಂತಹ ಸ್ಥಿತಿಯಾಗಿ ಹೋಗ್ತದೆ. ನಾವೇ ಹೌದಾ ಅಲ್ವೋ? ಗುಣನಾಮವಾಗಿ ಬಂದಂತಹ ಯಾವುದೇ ಹೆಸರನ್ನು ಸದಾಕಾಲ ಊರ್ಜಿತದಲ್ಲಿ ಉಳಿಸಿಕೊಳ್ಳಬೇಕು ಅಂತಾದರೆ ಆ ಬಗ್ಗೆ ಪ್ರಯತ್ನವೂ ಬೇಕಾಗುತ್ತದೆ. ಹಾಗೆಂದು ನಮ್ಮ ಹೆಸರು ಕೇಳಿದರೆ ನಮ್ಮಲ್ಲಿ ವಾಕ್ಯಾರ್ಥಕ್ಕೆ ಯಾರೂ ಬರುವುದಿಲ್ಲ. ವಿಕ್ರಮ ನಮ್ಮಲ್ಲಿ ಇರುವುದರಿಂದ ಈ ಕಡೆಗೆ ಯಾರು ತಲೆ ಹಾಕಿ ಮಲಗುವುದಿಲ್ಲ. ಬಹಳ ಮಂದಿಗಳು ಯೋಚನೆ ಮಾಡಿದ್ದೆ ಹೇಗೆ, ವಿರಾಟನಗರ ರಕ್ಷಣೆ ಮಾಡಲ್ಪಟ್ಟದ್ದು ನಮ್ಮ ಮಾವನಾದಂತಹ ಕೀಚಕನಿಂದ ಅಂತ. ಈಗ ಹೌದಾದರೆ ಈಗ ನಮ್ಮ ಮಾವ ಸತ್ತ ಮೇಲಾದ್ರೂ ಬರಬೇಕಿತ್ತಲ್ಲ ಇಲ್ಲಿಗೆ ವಿರೋಧಿಗಳು. ಬರಲಿಲ್ಲ ಅಂದ್ರೆ ಅರ್ಥ ಏನು? ಮೊದಲಿಗೆ ಮಾವನ ಹೆಸರು ಕೇಳಿ ಬಾರದೇ ಇದ್ದದ್ದು ಹೌದು, ಅವಳು ಬಹಳ ವಿಕ್ರಮವನ್ನು ಹೊಂದಿದವರು. ಆದರೆ ಈಗ ನಮ್ಮ ಸತ್ವ ಸಾಹಸವನ್ನು ಬಹುಶಃ ಕೇಳಿ ತಿಳಿದು ಹೋದರೆ ನಮಗೆ ಕಷ್ಟ ಆದೀತು ಅನ್ನುವಂತಹ ಭಾವದಿಂದ ಯಾರೂ ಈ ಕಡೆಗೆ ತಲೆ ಹಾಕಿ ಮಲಗದೇ ಇದ್ದಂತಹ ಸ್ಥಿತಿಯಾಗಿರಬೇಕು. ಏನು ಮಾಡುವ? ಅವಕಾಶ ಸಂದರ್ಭಗಳು ಬಾರದೆ ನಮ್ಮನ್ನು ನಾವು ಕಾಣಿಸಿಕೊಳ್ಳಿಕ್ಕಾಗುವುದಿಲ್ವಲ್ಲ. ಹೀಗೆ ಹಂಬಲಿಸುತ್ತಾ ಕುಳಿತುಕೊಳ್ಳುವುದಕ್ಕಿಲ್ಲ. ನೋಡಿ, ನಮ್ಮ ಪೀಠ ಅಂತಃಪುರದಲ್ಲಿ ಸರಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಸದಾಕಾಲ ನಾವು ಒಡ್ಡೋಲಗವನ್ನು ಕೊಡುವವರು. ಯಾಕೆ ಒಡ್ಡೋಲಗ? ಕೆಲವರು ಅದನ್ನು ಆಕ್ಷೇಪ ಮಾಡಿದರು. ಏನು? ಯಾವಾಗ ನೋಡಿದ್ರು ಹೆಂಗಳೆಯರ ಮಧ್ಯದಲ್ಲೇ ಇರ್ತಾನೆ. ಈಗ ನಿಜವಾಗಿ ಒಬ್ಬ ಗಂಡು ತಾದವ ರಕ್ಷಣೆ ಕೊಡ್ತಾ ಇರಬೇಕಾದದ್ದು ಎಲ್ಲಿ ಹೇಳಿ? ಹೆಂಗಳೆಯರಿಗೆ ಅಲ್ಲ. ಹೌದು. ಈ ಲೋಕದಲ್ಲಿ ಸದಾಕಾಲ ಇನ್ನೊಬ್ಬರ ರಕ್ಷಣೆಯನ್ನು ಹೊಂದಿಯೇ ಬದುಕಬೇಕಾದಂತಹ ಅನಿವಾರ್ಯತೆ ಇದ್ದವರು ಅಂದ್ರೆ ಹೆಣ್ಣು ಮಕ್ಕಳು. ಈಗ ಗಂಡು ಮಕ್ಕಳು ಅವರನ್ನು ಅವರು ಸಂರಕ್ಷಿಸಿಕೊಳ್ಳಬಲ್ಲರು. ಇನ್ನೊಬ್ಬರ ರಕ್ಷಣೆ ಅವಶ್ಯಕತೆ ಎಲ್ಲರಿಗೂ ಬರ್ತದೆ ಅಂತ ಅರ್ಥ ಅಲ್ಲ. ಆದ್ರೆ ಹೆಂಗಳೆಯರು ಹಾಗಲ್ಲ. ಸದಾಕಾಲ ಪರಾಶ್ರಯದಲ್ಲೇ ಬದುಕನ್ನು ಸಾಗಿಸಬೇಕಾದವರು. ಅಂಥವರಿಗೆ ರಕ್ಷಣೆ ಕೊಡಬೇಕೋ ಬೇಡ? ಈಗ ನಿಜವಾಗಿ ನೋಡಿ, ಈ ಲೋಕದಲ್ಲಿ ಯಾರು ಲೋಕಾತಿಶಯವಾದಂತಹ ಕಾರ್ಯಗಳನ್ನೆಲ್ಲ ಎಸಗಿದವರು ಅಂತ ಹೇಳಲ್ಪಡ್ತಾರೆ ಅವರೆಲ್ಲ ಹೆಣ್ಣುಮಕ್ಕಳಿಗೆ ಹೆಚ್ಚು ರಕ್ಷಣೆ ಕೊಟ್ಟರು. ಆದ್ದರಿಂದ ನಾವು ಹೆಣ್ಮಕ್ಕಳ ಮಧ್ಯದಲ್ಲಿ ಸದಾ ಕಾಲ ಇರುವುದು. ಒಬ್ಬ ದ್ವಾರಕೆಯಲ್ಲಿ ಇದ್ದಾನಂತೆ ಹೆಣ್ಮಕ್ಕಳ ಮಧ್ಯದಲ್ಲಿ ಸದಾ ಕಾಲ ಕುಳಿತುಕೊಳ್ಳುವ. ನೋಡಿ, ಅವನನ್ನು ದೇವರು ಅಂತ ಹೇಳ್ತಾರೆ. ಅಲ್ಲ, ನಮ್ಮನ್ನು ದೇವರು ಅಂತ ಹೇಳಬೇಕು ಹೇಳಿದ್ದಲ್ಲ ನಾನು. ಯಾಕೆ? ಆರ್ತರಿಗೆ ರಕ್ಷಣೆಯನ್ನು ಕೊಟ್ಟದ್ದರಿಂದ ಅವನನ್ನು ದೇವ ಅಂತ ಪೂಜಿಸುವಂತಹ ಸ್ಥಿತಿಯಾಗಿ ಹೋಗಿದೆ. ಹೀಗೆ ನಾವು ಭಾವಿಸಿರುವುದರಿಂದಲೇ ಸದಾಕಾಲ ಹೆಣ್ಮಕ್ಕಳಿಗೆ ಇನ್ನೂ ಒಂದು ಸಮಾಜವನ್ನು ಬಲವಾಗಿ ಮುನ್ನಡೆಸುವಂತಹ ಉದ್ದೇಶವನ್ನು ಹೊಂದಿದವ ಮಾಡಬೇಕಾದದ್ದೇನು? ಸಾವಿರಾರು ಮಂದಿ ಗಂಡು ಮಕ್ಕಳನ್ನು ಒಂದು ಮಾಡಿ ಒಂದು ದೇಶ ನಡೆಸುವುದು ದೊಡ್ಡ ಕೆಲಸ ಅಲ್ಲಯ್ಯ. ನೋಡ, ಒಂದು 4 ಮಂದಿ ಹೆಣ್ಮಕ್ಕಳನ್ನು ಅವರೊಳಗೆ ಏನೇನು ಜಗಳ ಇಲ್ಲದಾಗ ಮುಂದುವರಿಸಿಕೊಂಡು ಹೋಗಲಿ. ಅದು ನಿಜವಾದಂತಹ ಒಂದು ಆಳ್ವಿಕೆಯ ವಿಧಾನ, ನಾಯಕತ್ವದ ಗುಣ. ಅದು ನಮ್ಮಲ್ಲಿ ಉಂಟು. ಆದ್ದರಿಂದಲೇ ಹೆಂಗಳೆಯರ ಮಧ್ಯದಲ್ಲಿ ನಾವಿದ್ದೇವೆ. ನಾವು ಬಂದು ಕುಳಿತುಕೊಂಡ ಕ್ಷಣದಲ್ಲಿ ನಮ್ಮವರು ಹೇಳುವುದಾಗೆ ಬಳಿಕಲಿತ್ತಲು ಭದ್ರಪೀಠ. ಹೌದಪ್ಪ, ಈ ಪ್ರಪಂಚದಲ್ಲಿ ಕೆಲವರೆಲ್ಲ ಭದ್ರವಾದ ಪೀಠವನ್ನೇರಿದವರು, ಇನ್ನು ಕೆಲವರು ಪೀಠಭದ್ರ. ಅದೆಂಥದ್ದು? ಪೀಠಭದ್ರರು ಅಂತಾರೆ, ಪೀಠವನ್ನು ಯಾವ ಕಾಲಕ್ಕೂ ಬಿಟ್ಟು ಕೊಡುವುದಿಲ್ಲ, ಅದಕ್ಕೆ ಬೇಕಾ ಏನು ಮಾಡ್ಲಿಕ್ಕೂ ಸಿದ್ಧರಾದವರು ಅಂತಾರೆ. ಭದ್ರಪೀಠರು ಅಂದ್ರೆ ಹಾಗಲ್ಲ, ಅವರಿಗೆ ಎಲ್ಲಿಗೆ ಹೋದ್ರೂ ಎತ್ತರದ ಪೀಠವೇ ಸಿಕ್ಕುವುದು. ಈ ಉತ್ತರ ಕುಮಾರ ಅಥವಾ ಭೂಮಿಂಜಯ
ನಾವು ಭದ್ರಪೀಠರು ಅಂತ ಗುರುತಿಸಲ್ಪಟ್ಟದ್ದು ಯಾಕೆ ಕೇಳಿದರೆ ಹಾ. ಎಲ್ಲಿ ಹೋದ್ರೂ ನಮಗೆ ಎತ್ತರದ್ದೇ ಪೀಠ, ಇನ್ನೊಂದು ಎತ್ತರದ ಪೀಠ ಸಿಕ್ಕದೇ ಇದ್ದಲ್ಲಿ ನಾವು ಹೋಗುದೇ ಇಲ್ಲ. ಹೌದು. ಆದ್ದರಿಂದ ಎಲ್ಲಿ ಹೋದ್ರೂ ನಮ್ಮದು ಭದ್ರಪೀಠ. ಹಾ. ಹೀಗೆ ಪ್ರಪಂಚದಲ್ಲಿ ಗುರುತಿಸುವಂತಹ ಸ್ಥಿತಿಯಾಗಿ ಹೋಗಿದೆ. ಎಂದಿನ ಹಾಗೆ ಇವತ್ತು ಬಂದು ನೋಡಿ ನಮ್ಮ ಸಂಗ್ರಹ ಹಾ. ಎಡಬಲಗಳಲ್ಲಿ ಬಂದು ನಿಂತದ್ದು ನೋಡಿ. ಎಂತೆಂಥವರೆಲ್ಲ ಇದ್ದಾರೆ. ಮೀನಿನಂತೆ ಕಣ್ಣನ್ನು ಹೊಂದಿದವರು, ಆಮೇಲೆ ಕಪ್ಪಾದಂತಹ ಕೇಶರಾಶಿಯನ್ನು ಹೊಂದಿದ ನೀಳವಾದ ಜಡೆಯನ್ನು ಹೊಂದಿದವರು ನಾಗವೇಣಿಯರು, ಕಾಮಾಕ್ಷಿಯರು, ಮೀನಾಕ್ಷಿಯರು, ಪದ್ಮಮುಖಿಯರು, ಪದ್ಮಗಂಧಿ, ಬೇರೆ 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 ಸಂಗ್ರಹಗಳನ್ನೆಲ್ಲ ಮಾಡಿಕೊಂಡು ಅವರ ಮಧ್ಯದಲ್ಲಿ ಪ್ರಭೋ ಬುದ್ಧಿ, ಸಣ್ಣ ಬುದ್ಧಿ, ಏಯ್ ಓ ಯಾರೋ ನೀನು ಅಡ್ಡ ಬಿದ್ದಿದ್ದೇನೆ ಬುದ್ಧಿ, ಹಿಂದಕ್ಕೆ ಬಂದೆ ಮೂಗಿನ ಮೇಲೆ ಬಿಳುಪಾಗಿ ತೋರುವುದು ಇದೇನು? ಕಲಹದಲ್ಲಿ ನಿನ್ನೆ ಮಪ್ಪಿತ ಗೆಲ್ಲುವುದೇನಾಯ್ತು? ತಿರುಪಂಚ ಬೇಡನನ್ನು ಸಿದ್ಧ ಎಲ್ಲವೋ ಬುದ್ಧಿ, ಸಣ್ಣ ಬುದ್ಧಿ, ಸಣ್ಣ ಬುದ್ಧಿ. ಏನು ನಿನಗೆ ಬುದ್ಧಿ ಕೆಟ್ಟು ನನ್ನನ್ನು ನೀನು ಹಾಗೆ ಕರೆಯುವುದಾ? ನಾನು ಬುದ್ಧಿ, ನೀನು ಬುದ್ಧಿಯ, ನಾನು ಸಣ್ಣ ಬುದ್ಧಿಯ. ಅಲ್ಲಲ್ಲ ಮತ್ತೆ ಬುದ್ಧಿ ಬುದ್ಧಿ ನೀವೇ ಬುದ್ಧಿ. ಎಂತದ ಬುದ್ಧಿ ಬುದ್ಧಿ ಅಂತ ಬಿದ್ದಿ ಬಿದ್ದಿ ಎಷ್ಟು ಸಲ ಬೀಳ್ತಿ ಅಂತ ಬರುವಾಗ ಬಿದ್ದು ಬಿದ್ದು ಬುದ್ಧಿ ಬುದ್ಧಿ ಬಂದದ್ದು ಬುದ್ಧಿ. ಅದು ಯಾಕೆ ನಿನಗೆ ಸಣ್ಣ ಬುದ್ಧಿ ಅಂತ ಹೇಳಿದ ನನ್ನನ್ನು? ನಾನು ಸಣ್ಣ ಬುದ್ಧಿ ಅವನು, ದೊಡ್ಡ ಬುದ್ಧಿ ಅವರು ನಿಮ್ಮ ಅಪ್ಪ. ಹೋ 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 ನೀನೀಗ ಬುದ್ಧಿಯನ್ನು ಹಾಗೆ ಸಂಬೋಧಿಸಿದ್ದು ಅಥವಾ ಕರೆದದ್ದು ನನ್ನ ಮತಿಗೆ ಸಂಬಂಧಿಸಿ ಅಲ್ಲ. ಅಲ್ಲ ಅದು ನಮ್ಗೆ ಗೊತ್ತುಂಟು. ಗೊತ್ತುಂಟು ಅಂದ್ರೆ ಹಾಗೆ ಕರೆಯಬಾರ್ದು ಅಂತ. ಮತ್ತೆ ಕರೆದದ್ದು ಯಾಕೆ? ಅಲ್ಲ ಮತಿಗೆ ಸಂಬಂಧಪಟ್ಟು ಕರೆದದ್ದಲ್ಲ. ಮತಿ ವಿವೇಕಕ್ಕೆ ಸಂಬಂಧಿಸಿ ನನ್ನನ್ನು ನೀನು ಸಣ್ಣ ಬುದ್ಧಿ ಅಂತ ಹೇಳಿದ್ದಲ್ಲ. ಹಾಗಲ್ಲ, ನೀವು ದೊಡ್ಡ ಬುದ್ಧಿಯವರ ಮಗ ಸಣ್ಣ ಬುದ್ಧಿ. ನಿನ್ನ ಭಾಷೆಯಲ್ಲಿ ಬುದ್ಧಿ ಅಂದ್ರೆ ಯಜಮಾನ ಅಂತ ಅರ್ಥ. ಹೌದು ಬುದ್ಧಿ ಅಲ್ಲ, ನಾನು ಯಜಮಾನ ಅಂದ್ರೆ ಸ್ವಯಂ ಬುದ್ಧಿ ಇಲ್ಲದೆ ಇದ್ದವರಿಗೆಲ್ಲ ಇನ್ನೊಬ್ಬರೇ ಯಜಮಾನರೇ ಬುದ್ಧಿಗಳು. ಹೌದು, ಆ ಕಾರಣದಿಂದ ಯಜಮಾನರನ್ನು ಬುದ್ಧಿ ಅಂತ ಕರೆಯುವುದು. ನನಗೆ ಯಾರಿಲ್ಲಲ್ಲ. ಎಲ್ಲ ಯಾರಿಲ್ಲ ಅಂತ ಅಲ್ಲ, ಯಜಮಾನರು ಬೇರೆ ಯಾರಿಲ್ಲ ನೀವಿರುವ. ಸ್ವತಃ ಬುದ್ಧಿಯಿಂದ ಮುಂದುವರಿಯುವುದಕ್ಕೆ ಅವಕಾಶ ಇಲ್ಲ ಅಂತ ಅರ್ಥ. ಹೌದು, ಮುಂದುವರಿಯ ಕೂಡದು ಅಂತ ಅರ್ಥ. ಹೌದು, ನಿಮಗೊಂದು ಗೆರೆ ಇದೆ, ಅದನ್ನು ದಾಟಿ ಮುಂದೆ ಹೋಗಲಿಕ್ಕಿಲ್ಲ. ಹೌದು ಬುದ್ಧಿ. ಇನ್ನೊಬ್ಬರ ನಿಯಂತ್ರಣದಲ್ಲಿ ನಿರ್ದೇಶನದಲ್ಲಿ ಯಾರು ಬದುಕಬೇಕಾಗುತ್ತದೆಯೋ, ಯಾರು ಅವರಿಗೆ ನಿರ್ದೇಶಕರೋ ಅವರೇ ಅವರಿಗೆ ಬುದ್ಧಿಯ ಸ್ಥಾನದಲ್ಲಿ. ಆದ್ದರಿಂದ ಅವರನ್ನು ಬುದ್ಧಿ. ಹೌದು, ನಮಗೆ ನೀವು ಬುದ್ಧಿ ಅಲ್ಲ. ಹೌದು ಬುದ್ಧಿ. ಅದರ ಅರ್ಥ ನಿನಗೆ ಸ್ವಂತ ಬುದ್ಧಿಯೇ ಇಲ್ಲ ಅಂತ ಅಲ್ಲ, ಉಂಟು. ನಿನ್ನ ಬುದ್ಧಿಗೆ ತೋಚಿದಂತೆ ನೀನು ಮಾಡ್ಲಿಕ್ಕಿಲ್ಲ ಅಂತ ಮಾತ್ರ ಅರ್ಥ. ಅಲ್ಲ, ಇನ್ನೊಬ್ರು ಹೇಳಿದಾಗೆ ಕೇಳಬೇಕಾದ. ಹೌದು, ಸಣ್ಣ ಬುದ್ಧಿ ಹೀಗೆ ನೀನು ಕರೆಯುವುದಕ್ಕೆ ಕಾರಣವಾದದ್ದು ನನ್ನ ಅಪ್ಪಯ್ಯನನ್ನು ನೀನು ದೊಡ್ಡ ಬುದ್ಧಿ ಅಂತ ಒಪ್ಪಿಕೊಂಡದ್ದೇ. ಹೌದು, ಅಲ್ಲ, ಅವರು ಯಜಮಾನರು. ಆದ್ದರಿಂದ ನಾನು ಅವರ ಮಗನಾದಂತಹ ನಾನು ನಾಳೆ ಯಜಮಾನನಾಗಬೇಕಾದ ಸಣ್ಣ ಬುದ್ಧಿ ಅಂತ ಕರೆದು. ಹೌದು, ಅವರು ದೊಡ್ಡ ಬುದ್ಧಿ ಆದ್ರಿಂದ ನೀವು ಸಣ್ಣದೇ ಬುದ್ಧಿ. ಹೌದಾ? ಏನು ಬಂದೆ ಇಲ್ಲಿಗೆ? ಬುದ್ಧಿ ಬುದ್ಧಿ ಇದ್ದು ಬಂದದ್ದ ಇಲ್ಲದೆ ಬಂದದ್ದ? ನಿಲ್ಲುವುದಕ್ಕಾಗುವುದಿಲ್ಲ ಬುದ್ಧಿ. ನಿಲ್ಲುವುದಕ್ಕಾಗದೆ ಇದ್ದವರೆಲ್ಲ ಬರಲಿಕ್ಕಿದ್ದ ಜಾಗ. ಹಾಗಲ್ಲ, ಎಲ್ಲಿ ನಿಲ್ಲಬೇಕು ಹೇಗೆ ನಿಲ್ಲಿಸಬೇಕು ಅಂತ ಗೊತ್ತಾಗುವುದಿಲ್ಲ ಬುದ್ಧಿ. ನೀನು ಬಂದಂತಹ ವಿಧಾನದಲ್ಲೇ ನಾನು ಅದನ್ನು ಗಮನಿಸಿದೆ. ಉಟ್ಟ ಬಟ್ಟೆಯ ಮೇಲೆ ನಿನಗೆ ಗಮನ ಇಲ್ಲ. ಹೌದು, ಎಲ್ಲ ಅಸ್ತವ್ಯಸ್ತ ಆಗಿ ಹೋಗಿದೆ. ಇದ್ದದ್ದಷ್ಟು ಇಲ್ಲಿಂದ ಓಡಾಡಿಕೊಂಡು ಏನಾಯಿತು? ಮೂಗಿನ ತುದಿಯಿಂದ ನೆತ್ತಿಯ ಬುಡದ ತನಕ ಹೌದು ಬೆಳ್ಳಗಿನ ನಾಮ ಒಂದು ಕಾಣಿಸ್ತದೆ. ಏನೋ ಹಾಕಿದ್ದಾರೆ, ಅದು ಬೆಳ್ಳಗುಂಟ ಕಪ್ಪಗುಂಟ ಕೆಂಪಗುಂಟ ಗೊತ್ತಿಲ್ಲ ಬುದ್ಧಿ. ಹಾಗಿದ್ರೆ ನೀನು ಸ್ವತಃ ಹಾಕಿಕೊಂಡ ನಾಮ ಅಲ್ಲ, ನಾನು ಹಾಕಿದ್ದಲ್ಲ ಬುದ್ಧಿ, ಇನ್ನೊಬ್ರು ಹಾಕಿ. ಹೌದು. ಹೌದಾ? ನಾವು ನಮಗೆ ನಾಮ ಹಾಕ್ತೇವ ಯಾವಾಗ್ಲಾದ್ರೂ? ಅದೇ ನನಗೆ ಅನುಮಾನ ಬಂತು. ನೀನು ಯಾಕಪ್ಪ ನಿನಗೇ ನಾಮ ಹಾಕಿಕೊಂಡೆ? ಹೌದು. ಬಹುಶಃ ನಾಮ ಹಾಕುವ ಅಂತ ಗೊತ್ತಾಗ್ಲಿ ಅಂತಲೋ. ಇನ್ನೊಬ್ಬರಿಗೆ ನೀನು ನಾಮ ಹಾಕುವ ಅಂತ ಹೇಳುವುದು ಬೇಡ. ಹಾಗಲ್ಲ ಬುದ್ಧಿ. ಅಲ್ಲ, ಹೇಳುವುದೇ ಬೇಡ, ಹಾಕುವ ಅಲ್ಲ ಅಂತ ಅರ್ಥ. ಹೌದು, ಯಾಕೆ ನಮ್ಮ ಜನ ನೀನು. ಹೌದು. ಯಾವನೋ ನೀನು? ನಾನು ದನ ಕಾಯುವ. ಹೌದೇನ? ಓ, ದನ ಕಾಯುವವ ಇಲ್ಲಿಯೇ ಇರಬೇಕಾದದ್ದು. ಅಲ್ಲ, ನಾನು ದನ ಕಾಯುವವನಿಗೆ ಊಳಿಗೆಯಲ್ಲಿ. ನಾನು ಎಂದಿನಂತೆ ಬೆಳಗ್ಗೆ ಎದ್ದು ಗುಡ್ಡೆಗೆ ಹೋದದ್ದು ಬುದ್ಧಿ. ದನಗಳನ್ನು ಮೇಯಿಸುವಂತಹ ಕಾಯಕ ಹೌದು. ಅಲ್ವ? ಅದಕ್ಕನುಗುಣವಾಗಿ ಎಲ್ಲಿ ಪಶುಗಳು ಅಲ್ಲಿ ಹೋಗಿ ನೀನು ಕರ್ತವ್ಯ ಮಾಡಬೇಕೇ ಹೊರತು ಜನಗಳಿರುವಲ್ಲಿಗೆ ಬರಬೇಕಾದದ್ದಲ್ಲ. ಅಲ್ಲ, ಅಥವಾ ಬರುವುದಿದ್ರು ಸಮಯ ಇದಲ್ಲ. ಹೌದು. ಏನೋ ಮುಸ್ಸಂಜೆಯ ಹೊತ್ತಿನಲ್ಲಿ
ಏನಾದ್ರೂ ನಿನಗೆ ನಾಳೆ ವೆಚ್ಚಕ್ಕೆ ಬೇಕು ಅಂತಾದ್ರೆ ಕೇಳಿ ತೆಗೆದುಕೊಂಡು ಹೋಗುವುದಕ್ಕೆ ಯಜಮಾನರ ಸಮಯ ನೋಡಿ ನೀನು ಬರಬೇಕಾದ. ಹೌದು. ಅದಕ್ಕೆ ಬದಲಾಗಿ ಈಗ ಕರ್ತವ್ಯದ ಮಧ್ಯದಲ್ಲಿ ಹೌದು ಬುದ್ಧಿ. ಓಡಾಡಿಕೊಂಡು ಇಲ್ಲಿಗೆ ಬಂದಿದ್ದಿ. ಒಬ್ಬ ನಿನ್ನ ಶರೀರ ನೋಡಿದ್ರೆ ಗಡಗಡ ಗಡಗಡ ನಡುಗುತ್ತದೆ. ನನ್ನನ್ನು ನೋಡಿದ್ರೆ ಅಷ್ಟು ಹೆದರಿಕೆ ಆಗ್ತದಲ್ಲ. ಇದು ಪ್ರಥಮ ಅನುಭವ ಬುದ್ಧಿ. ನನಗೆ ಇಷ್ಟರವರೆಗೆ ಇಂಥ ಅನುಭವ ಆಗಲಿಲ್ಲ. ಅಲ್ಲಿ ಆರಂಭ ಆಗಿದೆ ನಡುಕ. ಪ್ರಥಮ ಅಂದ್ರೆ ಈಗ ನನ್ನನ್ನು ನೀನು ನೋಡುದು ಹೊಸತಲ್ಲ. ಹಾಗಲ್ಲ ಇದಕ್ಕಿಂತ ಮೊದಲು ನೋಡಿದವನು ಇಂಥದ್ದು ಹಾಕುವುದು. ಹಾಗಿದ್ರೆ ನನ್ನನ್ನು ನೋಡಿ ನಿನಗೆ ಹೆದರಿಕೆ ಆದದ್ದಲ್ಲ. ಪರಿಸ್ಥಿತಿ ಬೇರೆ ಯಾರನ್ನೋ ನೋಡಿ ಹೆದರಿದ್ದು. ಹೌದು. ಈ ಮತ್ಸ್ಯನಗರದಲ್ಲಿ ನೀನು ಹೆದರಬಹುದಾದ ಹೌದು ಬೇರಾವುದಾ ಒಂದು ಘಟನೆ ಹಾ 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 ಈ ಹೇಳುದು ಬೇಡ. ಗೊತ್ತಾಯ್ತಾ ಬುದ್ಧಿ? ನೀನು ಯಾಕೆ ಇವತ್ತು ದನ ಮೇಯಿಸಲಿಕ್ಕೆ ಹೋಗಲಿಲ್ಲ ಅನ್ನುವುದು ನನ್ನ ಗಮನಕ್ಕೆ ಈಗ ಬಂತು. ಹೋಗಿದ್ದೇನೆ ಬುದ್ಧಿ. ಯಾಕೆ ಬಂತು? ನಿನ್ನೆ ದಿನ ದನಗಳನ್ನು ಹೊಡೆದುಕೊಂಡು ಹೋಗಿದ್ದ. ದಕ್ಷಿಣ ದಿಕ್ಕಿನಲ್ಲಿ ಮೇಯುವುದಕ್ಕಾಗಿ ಹೋದಂತಹ ಹಸುಗಳನ್ನು ಹೊಡೆದುಕೊಂಡು ಹೋಗಿದ್ದಾರೆ. ಈ ವರ್ತಮಾನ ಕೇಳಿ ಬಹುಶಃ ಇವತ್ತು ಬೆಳಗ್ಗೆ ಎದ್ದವ ನೀನು ಹಟ್ಟಿವದಿಗೆ ಹೋಗಲಿಲ್ಲ. ಹೇಗೂ ದನಗಳಿಲ್ಲ, ಮತ್ತೆ ಅಲ್ಲಿ ಹೋಗುವುದು ಯಾಕೆ? ಹಾಗೆಂದು ಮಧ್ಯಾಹ್ನ ಹೊಟ್ಟೆ ಹಸಿವಾಗುವ ನೆನಪಾಯಿತು. ಹಸುಗಳಿಲ್ಲ ಅನ್ನುವುದಕ್ಕಾಗಿ ಕೆಲಸಕ್ಕೆ ನಾನು ಹಿಂದುಳಿದೆ ಅಂತಾದ್ರೆ ಹೊಟ್ಟೆಯ ಹಸಿವೆಗೆ ಏನು ಗತಿ? ನನ್ನ ನೆನಪಾಯಿತು. ಅದಕ್ಕೆ ಓಡಾಡಿಕೊಂಡು ಬಂದದ್ದಿರಬೇಕು. ಹಾಗಲ್ಲ ಬುದ್ಧಿ, ನಿಮ್ಮದು ಬೇರೆ. ನಿನ್ನೆ ಹಸುಗಳನ್ನು ಹಿಡ್ಕೊಂಡು ಹೋದದ್ದು ಮರಳಿ ಹಟ್ಟಿಯನ್ನು ಸೇರಿದಂತಹ ವರ್ತಮಾನ ನಮಗೆ ಬಂದಿದೆ. ಯಾಕೆ? ನಮ್ಮ ಅಪ್ಪಯ್ಯನೇ ಹೋಗಿದ್ರು ಹೋರಾಟಕ್ಕೆ ಹಸುಗಳನ್ನು ಬಿಡಿಸಿಕೊಂಡು ಬರುವಂತಹ ಉದ್ದೇಶದಿಂದ. ಗೆಲಿದು ಸಂಜೆಯ ಹೊತ್ತಿಗಾಗುವಾಗ ಹಸುಗಳೆಲ್ಲ ಹಟ್ಟಿ ಸೇರಿವೆ ಅಂತ ನಮಗೆ ವರ್ತಮಾನ ಬಂದಿದೆ. ಹೌದು, ಅಪ್ಪಯ್ಯ ಮಾತ್ರ ಅಲ್ಲ, ಅಣ್ಣ ಹೋಗಿದ್ದಾರೆ. ಮತ್ತೆ ಅಣ್ಣನ ಅಡುಗೆ ಅಣ್ಣ. ಹೌದು, ಅಡುಗೆ ಅವ ಎಲ್ಲಿಗೆ ಹೋಗ್ತಾನೆ ಅದಲ್ಲ. ಮತ್ತೆ ನಮ್ಮ ಅಪ್ಪಯ್ಯ ಈ ಊರಿನ ಅರಸ ಅಲ್ವಾ? ಹೌದು. ಹೋಗುವಾಗ ಒಬ್ಬೊಬ್ಬರೇ ಹೋಗ್ಲಿಕ್ಕೆ ಉಂಟ. ಅವರು ಹೋಗುವಾಗ ಹಿಂದಿನ ಜನ ಹೋಗುತ್ತಾರೆ. ಎಂತ ಬುದ್ಧಿ! ಸುಮ್ಮನೆ ಹೋದದ್ದಲ್ಲ, ಅವರು ಪೆಟ್ಟಿಗೆ ಹೋದದ್ದು. ಅವರೊಟ್ಟಿಗೆ ಅಡುಗೆ ಭಟ್ರೆ ಪೆಟ್ಟು ಮಾಡಿದ್ದು. ಅವರು ಒಣಸಾದ ಮೇಲೆ ಎಷ್ಟು ಹೊಡೆದಿದ್ದಾರಂತ. ಹೋದ್ರೆ ಒಂದು ಪೆಟ್ಟಿಗೆ ಹೋದಾನ, ಅದು ಪ್ರಶ್ನೆ ಅಲ್ಲ. ನಮ್ಮ ಅಪ್ಪಯ್ಯ ಗೆಲ್ಲದದ್ದು. ನಿನ್ನೆ ದಿನ ಹಸುಗಳನ್ನು ಬಿಡಿಸಿ ಮರಳಿ ಹಟ್ಟಿಯನ್ನು ಸೇರಿಸಿದ್ದಾರೆ ನಮ್ಮ ಅಪ್ಪಯ್ಯ ಅನ್ನೋದು ನಮಗೆ ವರ್ತಮಾನ ಬಂದಿದೆ. ಅಷ್ಟಿದ್ದ ಮೇಲೆ ನಿನಗಿವತ್ತು ಮಾಡುವುದಕ್ಕೆ ಉದ್ಯೋಗ ಇತ್ತಲ್ಲ, ಹಸುಗಳನ್ನು ಮೇಯಿಸುವುದಕ್ಕೆ ಬದಲಾಗಿ ಇಲ್ಲಿ ಯಾಕೆ ಬಂದೆ? ಅಲ್ಲ ಬುದ್ಧಿ, ನಾನೀಗ ಉದ್ಯೋಗ ಬಿಟ್ಟು ಕೆಲಸ ಇಲ್ಲದೆ ಬಂದಾಗೆ ನಾನು ಕಾಣ್ತೇನೆ ಬುದ್ಧಿ. ಮತ್ತೆ ಯಾಕೆ ಬಂದ? ನನ್ನ ಮೈ ಕೈ ನೋಡಿ. ಏನದಿದು? ಬರುವಾಗ ಜಾರಿ ಬಿದ್ದದ್ದ? ಜಾರಿ ಬಿದ್ದದ್ದಲ್ಲ, ಜಾರಿಸಿ ಒದ್ದದ್ದು ನನಗೆ. ಯಾರು? ಏನು? ಜಿಯ ಬಂದಿದೆ ಕೌರವೇಶ್ವರನ ಸೈನ್ಯ. ಕೌರವೇಶ್ವರನ ಸೈನ್ಯ. ಜಿಯಾ ಎಲ್ಲ ಒಂದೇ ಅಲ್ವೇನು? ಅದು ನನಗೆ ಗೊತ್ತಿದ್ದನ್ನೆಲ್ಲ ಹೇಳಬೇಡ. ಈಗ ಗೊತ್ತಿದ್ದದನ್ನೆಲ್ಲ ಹೇಳಬೇಕು ಅನ್ನೋ ಹಠಕ್ಕೆ ಬಂದದ. ಹಾಗಲ್ಲ, ಗೊತ್ತಿದ್ದವರು ಆ ವ್ಯಕ್ತಿ ನೀವು ಅಂತ ಗೊತ್ತಾಗಬೇಡ. ಆದ್ರೆ ಒಂದು ಸಮಾಧಾನ ಆಯ್ತು ನನಗೆ ನಿನ್ನ ಹೇಳಿಕೆಯಿಂದ. ಗೊತ್ತಿದ್ದದನ್ನೆಲ್ಲ ಹೇಳಬೇಕು ಅನ್ನುವ ಭಾವ ಇದ್ರೂ ಸರಿ, ಗೊತ್ತಿಲ್ಲದೆ ಇದ್ದದ್ದನ್ನು ಹೇಳಿಕೊಂಡು ಇಲ್ಲ ಬುದ್ಧಿ ಪರಾಕು. ಹಾಗೆಲ್ಲ ಹೇಳುವುದೇ ಇಲ್ಲ. ದಿಕ್ಕು ಬದಲಿಸಿದ್ರು ಇವತ್ತು. ದಿಕ್ಕು ಬದಲಿಸಿದ್ರು ಅಂತ. ದಿಕ್ಕು ಬದಲಿಸುವುದು? ಹೌದು. ಏನ್ ನಿನ್ನ ಕಣ್ಣಿಗೆ ಯಾರಾದ್ರೂ ಬಟ್ಟೆ ಗಟ್ಟಿ ತಿರುಗಿಸಿ ಬಿಟ್ರ? ಹಾಗಲ್ಲ ಬುದ್ಧಿ. ಮತ್ತೆ ಈಗ ನಿನ್ನೆ ಏನು ನಡೆದಿತ್ತೋ ಅಂತದ್ದೇ ಇನ್ನೊಮ್ಮೆ ಪುನರಾವರ್ತನೆ ಆಗಿದೆ. ಹೌದಾ? ಹೌದು. ನಿನ್ನೆ ನಡೆದ ಹಾಗೆ ಇವತ್ತು ಅಲ್ಲ, ಸ್ವಲ್ಪ ವ್ಯತ್ಯಾಸ ಇರ್ತದೆ. ನಮಗೆ ಪಕ್ಕನೆ ನೋಡುವಾಗ ನಿನ್ನೆ ಹಾಗೆ ಇವತ್ತು, ಇವತ್ತಿನ ಹಾಗೆ ನಾಳೆ ಕಾಣಿಸ್ತದೆ. ಮೇಲ್ನೋಟಕ್ಕೆ ನೋಡುವಾಗ ಸರಿಯಾಗಿ ವಿಮರ್ಶಿಸಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ದಿನಚರಿ ಅಲ್ವಾ ಹೇಳಿದ್ ನೀವು? ದಿನಚರಿ ಅಲ್ಲ ಬುದ್ಧಿ, ಅದು ಅವರಿಗೆ ದಿನಚರಿ ಏನು. ಇನ್ನು ನಿನ್ನೆದು ಮತ್ತೆ ನಿನ್ನೆಗೆ, ನಾಳೆದು ನಾಳೆಗೆ, ಇಂದು ಇಂದಿಗೆ ಅಂತ ಹೇಳ್ತಾರಲ್ವಾ. ನಾವು ಇಂದು ನಡೆದದ್ದನ್ನೇ ಹೇಳುದು, ನಾಳೆ ಏನಾಗ್ತದೋ ಗೊತ್ತಿಲ್ಲ. ಅಲ್ಲ, ಈ ಪ್ರಯೋಗ ನಿನ್ನ ಹತ್ರ ಯಾವಾಗಲೂ ಇಲ್ಲ. ನಿನ್ನೆದು ನಿನ್ನೆಗೆ, ಇವತ್ತಿನದು ಇವತ್ತಿಗೆ, ನಾಳೆದು ನಾಳೆಗೆ, ನಾಳೆದು ಇವತ್ತಿಗೆ ಅಂತ ಕೆಲವು ಸಲ ಕೇಳಿ ತಕೊಂಡು ಹೋಗ್ತೀನಿ. ಅದು ಹೌದು. ಹೌದು, ನೀವು ನನ್ನ ವೈಯಕ್ತಿಕ ನೀವು ನನ್ನ ಹೌದು, ನೀವೇ ನನ್ನನ್ನು ಸಣ್ಣದು ಮಾಡಿದ್ರೆ ಮತ್ತೆ ಹೇಗೆ ಬುದ್ಧಿ? ಅಯ್ಯೋ, ನಿನ್ನನ್ನು ಸಣ್ಣದು ಮಾಡುವುದೇ ಹೇಗ? ನಾನು ಸಣ್ಣವನೇ, ಅದಕ್ಕಿಂತಲೂ ಸಣ್ಣದು ಮಾಡಿದ್ರೆ ನಾನು ಮತ್ತೆ ಎಲ್ಲಿಗೆ ಹೋಗುದು? ನೀನು ಸಣ್ಣವ ಆಗ್ಲಿಕ್ಕಿದ್ದವ ಅಲ್ಲ ಅಂತ ಅರ್ಥ. ನನ್ನ ಜನ ಅಲ್ವಾ? ಹೌದು, ನೀವು ಹೇಳಿ. ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಗೊತ್ತಾದ್ರೆ ಬೇಜಾರಾಗ್ತದೆ. ನಾನು ಇಲ್ಲಿ ಮಾತ್ರ ಸಣ್ಣವಂತ ಇರುದು, ಅಲ್ಲಿ ನಾನು ಮನೆಯಲ್ಲಿ. ಹೌದಾ? ಈಗ ಇಲ್ಲಿಯೂ ನೀನು ಸಣ್ಣವ ಅಲ್ಲ ಹೇಳಿದ್ ನನ್ನ ಜನ ಅಲ್ವಾ? ಹೌದು, ಆದ್ರೆ ನಿಮಗಿಂತ ನಾನು, ನನಗಿಂತ ನೀನು ದೊಡ್ಡವನ ಸಣ್ಣವನ? ಬರೇ ಸಣ್ಣವಲ್ವ ಬುದ್ಧಿ. ಈಗ ದಿಕ್ಕು ಬದಲಿಸಿದ್ದು ನನ್ನನ್ನು ಅಲ್ಲ, ಮತ್ತೆ ನಿನ್ನೆ ಒಂದು ದನಗರನ್ನು ಹಿಡ್ಕೊಂಡು ಹೋದ್ರ
ನಿನ್ನೆ ಗೋವುಗಳನ್ನು ಹಿಡ್ಕೊಂಡು ಹೋದ್ರು. ಅವರು ಗೋಗ್ರಹಣ. ಇವತ್ತು ಇನ್ನೊಂದು ದಿಕ್ಕಿನಿಂದ ಬಂದಿದ್ದಾರೆ. ಇನ್ನೊಂದು ದಿಕ್ಕಿನಿಂದ? ಹೌದು. ಇನ್ನೊಂದು ದಿಕ್ಕಿನಿಂದ ಅಂದ್ರೆ ಇಲ್ಲಿಂದ? ನಿಮ್ಮ ದಿಕ್ಕಿಂದ. ನೀನು ಮುಖ ಮುಂದೆ ಮಾಡಿದ ನನಗೆ ಗೊತ್ತಾಗುದೇ. ಅದೇ ಬುದ್ಧಿ. ಅವರು ಬಂದದ್ದು ಇವತ್ತು ನಿಮ್ಮ ದಿಕ್ಕಿನಿಂದ. ನನ್ನ ದಿಕ್ಕು? ಹೌದು. ನಿನಗೆ ನಾನೇ ದಿಕ್ಕು, ನನ್ನನ್ನು ಬಿಟ್ಟರೆ ಬೇರೆ ಇಲ್ಲ. ಅಲ್ಲಿ ಇನ್ನು ನನಗೆ ಯಾರು ದಿಕ್ಕು ಅಂತ ನಾನು ಆಲೋಚನೆ ಮಾಡುವುದು. ಹೀಗಾದ್ರೆ ನನ್ನ ದಿಕ್ಕು ಅಂತ ಒಂದು ಉಂಟ? ಅದೇ ನಿಮ್ಮ ಹೆಸರಿನ ದಿಕ್ಕು. ನನ್ನ ಹೆಸರು ಉತ್ತರ ದಿಕ್ಕು. ಹೌದು. ಅದೇ ನಿನಗೆ ಹೆಸರು ಹೇಳಬಾರ್ದು ಅಂತ ಉಂಟ? ಅನ್ನ ಕೊಟ್ಟವರ ಹೆಸರಿಗೆ ಎಲ್ಲ ಮಂದಿಗಳ ಮುಂದೆ ಹೇಳಿ. ಪುಣ್ಯಾತ್ಮ, ಹೇಳುವುದಾದ್ರೆ ಅನ್ನ ಕೊಟ್ಟವರ ಹೆಸರೇ ಹೇಳ್ಬೇಕಾದ. ಏನು ಕೃತಜ್ಞ ನೀನು. ಅನ್ನ ಕೊಟ್ಟವರ ಹೆಸರಲ್ಲೂ ಹೇಳ್ಬೇಕಾದ್. ಅದು ಹೇಳ್ಬೇಕು ಬುದ್ಧಿ. ಉತ್ತರ ದಿಕ್ಕಿನಿಂದ ಅಂತ ಹೇಳಿದ್ರೆ ನಿಮಗೆ ಏನು ಬೇಸರ ಆಗಲಿಕ್ಕೆ ಎಂತದ್ದು ಉಂಟು? ನನಗೆ ಗೌರವ ಕೊಡುವ ಅಂತ, ನಮಗಿಲ್ಲದಿದ್ರು ನಿಮಗೆ ಕೊಡುವ ಅಂತ. ಅಲ್ಲ, ಮರ್ಯಾದೆ ಗೌರವ ಅದನ್ನೆಲ್ಲ ನಮ್ಮಲ್ಲಿ ಇಲ್ಲದಿದ್ರು ನಾವು ನಿಮಗೆ ಕೊಡಬೇಡುವ? ಅಲ್ಲ, ನಿಮ್ಮಲ್ಲಿ ಇಲ್ಲದೇ ಇದ್ರೆ ಕೊಡುವುದೆಲ್ಲಿಂದ? ಹಾಗಲ್ಲ, ಕೊಡದೇ ಇದ್ದವನಲ್ಲಿ ಇಲ್ಲ ಅನ್ನುವುದು ಊರಿಗೆ ಗೊತ್ತಾಗ್ತದೆ. ವಿಷಯ ಅಷ್ಟೇ. ಈಗ ಇನ್ನೊಬ್ಬರಿಗೆ ಯಾರು ಗೌರವ ಕೊಡುವುದಿಲ್ಲ, ಅವನಲ್ಲಿ ಅದು ಇರಲಿಲ್ಲ, ಆದ್ದರಿಂದ ಕೊಡ್ಲಿಲ್ಲ. ಯಾರು ಇನ್ನೊಬ್ಬರಿಗೆ ಗೌರವ ಕೊಡ್ತಾನೆ, ಅವನಲ್ಲಿ ಅದು ಇತ್ತು, ಆದ್ದರಿಂದ ಕೊಟ್ಟ. ಇಲ್ಲದೇ ಇದ್ದದನ್ನು ಕೊಡ್ಲಿಕ್ಕೆ ಆಗ್ತದ? ಅದು ನಿಜವಾಗಿ ಅದು ತಪ್ಪು. ಹಾಗಲ್ಲ. ಮತ್ತೆ ನಾವು ನಿಮಗೆ ಗೌರವ ಕೊಟ್ಟೆವೋ ಅದರಲ್ಲಿ ಸ್ವಲ್ಪ ನೀವು ನಮಗೆ ಕೊಡ್ತೀರಾ, ಆಗ ನಮ್ಮಲ್ಲಿ ಇರುವುದು. ಹೌದು. ಈಗ ಕೊಡುವುದೆಲ್ಲಿಂದ ನೀನು ಬೇಡುವ? ಅಲ್ಲ, ಇಲ್ಲದೆ ಇರುವುದನ್ನು ನಾನು ಕೊಡುವುದು. ಯಾರಲ್ಲಿ ಇಲ್ಲದೆ ಇರುವುದನ್ನು? ನಿಮ್ಮಲ್ಲಿ ಅಲ್ಲ. ಈಗ ನಿನ್ನಲ್ಲಿ ಇಲ್ಲದೆ ಇದ್ರೆ ಕೊಡುವುದು ಹೇಗೆ? ಈಗ ಏನೇ ಆಗಲಿ, ಒಂದು ದ್ರವ್ಯ ಆಗಲಿ ವಸ್ತು ಆಗಲಿ, ನಿನ್ನಲ್ಲಿ ಇಲ್ಲದೆ ಇದ್ರೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗ್ತದ? ಭಾವ. ಎಂತ ಭಾವ? ನಮ್ಮ ಒಳಗಿಂದ ಬರುವುದು. ಗೌರವ ಕೊಡಬೇಕು ಅನ್ನುವಂತಹ ಭಾವ ನಿನ್ನಲ್ಲಿರುವುದೇ ನಿನ್ನಲ್ಲಿರುವ ಗೌರವ. ಹೌದು. ಆದ್ದರಿಂದ ನಿಮ್ಮ ಹೆಸರನ್ನು ಪಕ್ಕನೆ ಹೇಳುದು ಬೇಡ ಅಂತ ನಾನು ಸ್ವಲ್ಪ. ಇಲ್ಲ, ಹಾಗೆಲ್ಲ ಹೆಸರು ಹೇಳಿದ್ರೆಲ್ಲ ನಮಗೇನಾಗುದಿಲ್ಲ. ಉತ್ತರ ಕುಮಾರ ಅಂತ ಹೇಳ್ಬಹುದು, ಬೇಕಾದ್ರೆ ಉತ್ತರ ದಿಕ್ಕು ಅಂತ ಹೇಳ್ಬಹುದು, ಪ್ರಶ್ನೆಗೆ ಉತ್ತರ ಅಂತ ಹೇಳ್ಬಹುದು, ಬೇಕಾದ್ರೆ ಉತ್ತರ ಕ್ರಿಯೆ ಅಂತ ಹೇಳ್ಬಹುದು, ಎಂತ ಬೇಕಾದ್ರೆ ಹೇಳು, ನನ್ನಿಂದ ಆಕ್ಷೇಪ ಅಲ್ಲ. ಹಾಗಾದ್ರೆ ನೀವು ದೊಡ್ಡ ಬುದ್ಧಿ. ಅದೆಂತ ದೊಡ್ಡ ಬುದ್ಧಿ? ಹೌದು. ಅಷ್ಟು ವಿಶಾಲ ಒಂದು ಮನೋಭಾವ ಉಂಟಲ್ಲ ಬುದ್ಧಿ ನಿಮ್ಮದು. ಆದ್ರಿಂದ ನೀವು ದೊಡ್ಡ ಬುದ್ಧಿ. ಉತ್ತರ ದಿಕ್ಕಿನಲ್ಲಿ ಈಗ ಅದೇ ಬಡಗು ದಿಕ್ಕಿನಿಂದ ಬಂದವರು ನಿನ್ನೆ ಬಂದವರೇ. ನಿನ್ನೆ ಬಂದವರು? ಹೌದು. ಗಜಪುರದವರು. ಅಲ್ಲ, ನಿನ್ನೆ ಬಂದವರು ಬೇರೆ ಯಾರು ಎಂತದ ಹೆಸರು ಕೇಳಿದ ನಾನು. ಇರ್ಲಿ, ದೊಡ್ಡ ವಿಷಯ ಇಲ್ಲ. ಈಗ ನಿನ್ನೆ ಬಂದವಾದ್ರೆ ಇವತ್ತೇನು ಮಾಡಿದ್ರಿ? ಈಗ ಬಂದು ಹಸ್ತಿಪುರ ಒಬ್ಬ ಕೌರವೇಶ್ವರನ ಸೈನ್ಯ ಮತ್ತೆ ಸಮುದಾಯ. ಹಸ್ತಿನಾಪುರದಿಂದ? ಹೌದು. ಕೌರವೇಶ್ವರ ಅವ ಎಂತದಕ್ಕೆ ಈ ಕಡೆಗೆ ಬಂದಪ್ಪ? ಒಬ್ಬನೇ ಬಂದದಲ್ಲ, ಅವನ ಸೈನ್ಯ ಪರಿವಾರ ಸಮುದಾಯ ಎಲ್ಲ ಬಂದಿದೆ. ಹೌದಾ? ಹೌದು. ಬಂದ್ರ ನಮ್ಮಲ್ಲೆಲ್ಲ ನೀವು ಗೊತ್ತುಂಟಲ್ಲ, ನಾವು ದನ ಕಾಯುವಾಗೆ ಹೋಗುವಾಗ ಕೋಲು ಹಿಡ್ಕೊಂಡೆ ಹೋಗುದು. ಇರ್ಲಿ. ನಮ್ಮೆಲ್ಲ ಇದ್ದ ಕೋಲ್ ಕಿತ್ತರು, ಅವರ ಆಯುಧದಲ್ಲಿ ನಮಗೆ ಬಾರಿಸಿದ. ನಿಮಗೆ? ಅದೇನೋ ವಿನಾಕಾರಣ ಯಾಕೆ ಬಾರಿಸ್ತಾರೆ? ಅದೇ ನನಗೆ ಸಿಟ್ಟು ಬಂತು. ನಾನು ಹಾಗೆ ಒಮ್ಮೆ ಹೀಗೆ ಮಾಡಿ ಮುಂದೆ ಹೋದೆ. ಅಷ್ಟೊತ್ತಿಗೆ ನಾನೊಂದು ಕೈ ಎತ್ತಿದೆ. ಈಗ ಹಸ್ತಿನಾವತಿಯವರಿಗೂ ನಿನಗೂ ಏನಾದ್ರೂ ವ್ಯವಹಾರದಲ್ಲಿ ಏನಾದ್ರೂ ಸಮಸ್ಯೆ ಎಲ್ಲ ಇಲ್ಲ ಅಲ್ಲ? ಈಗ ಸುಮ್ಮನೆ ಯಾಕೆ ಬಡೀತಾರೆ ಬಂದು ಹೇಳುದು ನಾನು. ಅದೇ ನನಗೆ ಬಿಸಿ ಆಯ್ತು ಬುದ್ಧಿ. ಅದಕ್ಕೆ ನಾನು ಒಂದು ಪಟಲ ಬಾರಿಸುವಾಗ ಇನ್ನೊಂದು ಬಿತ್ತು ನನಗೆ ಹಿಂದಿನಿಂದ. ಹಾಗಿದ್ರೆ ನಿನಗೆ ಹೊಡಿಲಿಕ್ಕೆ ಬೇಕಾಗಿ ಬಂದವರ? ಯಾರಿಗೊತ್ತು ಬುದ್ಧಿ. ಹೊಡೆದ್ರ ಈ ಕಡೆಗೆ ಯಾರು ಹೊಡೆದದು ಅಂತ ತಿರುಗಿ ನೋಡುವಾಗ ಆ ಕಡೆಯಿಂದ ಇಬ್ಬರು. ಬಿಡ್ತೀಯೋ ಕೊಡ್ತೀಯೋ ಅಂತ. ಬಹುಶಃ ಇಲ್ಲಿಯೋ ಜನ ಬದಲಾಗಿ ಬಡಿದದ್ದ ಅಂತ. ಅಲ್ಲದಿದ್ರೆ ನಿನ್ನಂತವನಿಗೆ ಯಾಕೆ ಹೊಡೆಯುವುದು ಸುಮ್ಮನೆ? ಈಗ ನಿನಗೆ ಹೊಡೆಯುವುದನ್ನು ನಾನೇ ಹೊಡೆಯುವುದಿಲ್ಲ. ಹೌದು ಅಲ್ಲ, ಹೇಳಿದ್ ನಾನು. ಅಂತ ಒಬ್ಬ ಸಾಧು ನೀನು. ಹೌದು. ಅಂತವನಿಗೆ ಯಾಕೆ ಹೊಡಿಬೇಕು ಅವರು? ಅದೇ ನನಗೊಮ್ಮೆ ಒಳಗೊಳಗೆ ನಾನು ಆಲೋಚನೆ ಮಾಡಿದೆ. ಏನು ಅಂತ? ನಾನು ಸಾಧು ಸಜ್ಜನ, ನನಗೆ ಯಾಕೆ ಇವರೆಲ್ಲ ಹೊಡೀತಾರೆ? ನೋಡಿದ್ರೆ ಎಂತದು ಈ ಕುರುತರುಗಳನ್ನೆಲ್ಲ ತುರುಕರುಗಳನ್ನೆಲ್ಲ ಹಿಡ್ಕೊಂಡು ಗೆಳೀಲಿಕ್ಕೆ ಬಂದದ್ದು. ಹಾಗಿದ್ರೆ ನಿನ್ನನ್ನು ದಂಡಿಸುವುದವರ ಉದ್ದೇಶ ಅಲ್ಲ. ನೀನು ತುರು ಕಾಯುವವನ. ತುರು ಕಾಯುವ ಅವರು ತುರು ಹಿಡಿಯುವುದಕ್ಕೆ ಬಂದಿರುವುದರಿಂದ ನಿನ್ನಿಂದ ಅದಕ್ಕೆ ವಿರೋಧ ಬಂದೀತು ಅನ್ನುವಂತಹ ಎಣಿಕೆಯಿಂದ ನಿನಗೆ ಮೊದಲೇ ಹೊಡೆದು. ಹೌದು. ಅದರಲ್ಲಿ ಒಬ್ಬ ತುರುಕಾವಲ್ಲ ಕೇಳಿ ಪರ್ಯ ಅಂತ ನನಗೆ ಇನ್ನೊಮ್ಮೆ ಬಾರಿಸಿದ. ಅಲ್ಲ, ಅದೀಗ ಏನು ಹೇಳಿದ್ರು ನಿನಗೆ ಪೆಟ್ಟು ಬಿದ್ದದ್ದು ನಿನಗೆ ಅಲ್ವಾ? ನನಗೆ ಬಿದ್ದದ್ದು ಮತ್ತೆಂತದ್ದು. ಅವರಿಲ್ಲ. ನಮ್ಮನ್ನು ಇನ್ನೊಬ್ಬರಿದ್ದ ತಂತ್ರಿಪಾಲ ಅವರಿಲ್ಲ. ಅವರು ಎಲ್ಲಿ ಹೋಗಿದ್ದಾರಂತ ಗೊತ್ತಿಲ್ಲ. ನಿಮ್ಮ ನೋಡಿಕೊಳ್ಳುವ. ಮೊನ್ನೆ ಅಷ್ಟೇ ಒಂದು ವರ್ಷದ ಒಳಗೆ ಬಂದು ಸೇರಿದವರು.
ಅವರು ಎಲ್ಲಿದ್ದಾರಂತ ಗೊತ್ತಿಲ್ಲ. ಅಷ್ಟೊತ್ತಿಗೆ ಬಂದು ಬಡ್ದದ್ದು. ಆ ಕಡೆ ಈ ಕಡೆ ನೋಡ್ತೀನಿ ಬುದ್ಧಿ ಏನಾಯ್ತು? ಒಂದೆರಡು ಎತ್ತ ನೋಡಿದರು ಗಜ ಹಯರತ ಪದಾತಿಗಳ ಮೊತ್ತವಲ್ಲದೆ ಬೇರೆ ಕಾಣಿ ಬಿತ್ತರಿಸಲಿನ್ನೇನು ಕರೆದೊರೆಯ ಕದನದೆನು ನಿಂತ ಕಳುಹಿತರೆನ್ನ ನುಳ್ಳುಗಿ ಎತ್ತ ನೋಡಿದರು ಗಜ ಹಯರತ ಪದಾತಿಗಳ ಮೊತ್ತವಲ್ಲದೆ ಬೇರೆ ಕಾಣಿ ಪೆಟ್ಟು ಬಿತ್ತ. ಹೇಳಿದ್ದೀನಿ. ಅದೇ ಬಿತ್ತಾದ್ಮೇಲೆ ಎಲ್ಲಿಂದ ಬಿತ್ತು, ಹೇಗೆ ಬಿತ್ತು, ಯಾವ ಕಾರಣಕ್ಕೆ ಬಿತ್ತು ಅಂತ ನಾವು ನೋಡ್ಕೊಳ್ಳಬೇಡ್ವಾ? ಅದಕ್ಕಾಗಿ ಆ ಕಡೆ ಈ ಕಡೆ ನೋಡಿದ್ರೆ ಎಂತದು ಒಂದೋ ಎರಡು ಎಂತದ್ದು? ಆ ಕಡೆ ಈ ಕಡೆಯಿಂದ ಬರೇ ಸೈನ್ಯ ಬಂದದ್ದಲ್ಲ, ಮತ್ತೆ ಆನೆ. ಆನೆ ಇತ್ತು. ಆನೆ ಇತ್ತು. ಗಜ. ಆನೆ ಗಜ ಅಂದ್ರೆ ಒಂದೇ ಬಿಡು. ಅಲ್ಲ, ಅದು ಮೊದಲಿದ್ದದ್ದು ಆನೆ, ಅದರ ಹಿಂದೆ ಗಜ, ಅದರಿಂದ ಹಿಂದೆ ಅದರಿಂದ ಇನ್ನೊಂದು ಅಂತ ಹಸ್ತಿ, ಆಮೇಲೆ ಇನ್ನೊಂದು ಹರಿ. ಹರಿಯ? ಹೌದು, ಅದೆಂತದ್ದು? ಎಲ್ಲ ಇತ್ತು. ತುರಗ, ಕುದುರೆ, ಹಯ, ಅಶ್ವ. ಆಗ್ಲಿ, ಈಗ ಅದೆಲ್ಲ ಬೇರೆ ಬೇರೆ ಅಂತ ಇಟ್ಕೊಂಡಿದ್ದೀನಿ ನೀನು. ಬೇರೆ 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 ಸಾಲು ಸಾಲಲ್ಲಿತ್ತು. ಆಮೇಲೆ ಪದಾತಿಗಳು, ಕಾಲಾಳುಗಳು, ಕಾಲಾಳುಗಳು. ಆಮೇಲೆ ಆಚೆಯಿಂದ ಬಾರಿಸೋರು, ಈಚೆಯಿಂದ ಬಾರಿಸೋರು. ಆಚೆಯಿಂದ ಬಾರಿಸೋರು ಈಚೆಯಿಂದ ಬಾರಿಸೋರು ಯಾರದು? ಮೊದಲಿಗೆ ನನಗೆ ಬಾರಿಸಿದ್ದು ಮದ್ದಳೆಯವರ ಅಲ್ಲ, ಅದು ಯುದ್ಧಕ್ಕೆ ನೀವು ಒಮ್ಮೊಮ್ಮೆ ಯುದ್ಧಕ್ಕೆ ಹೊರಡುವಾಗೆಲ್ಲ ಬಾರಿಸುವುದು ಅದೆಲ್ಲ ತಯಾರು ಮಾಡಿಯೇ ಬಂದಿದ್ದಾರೆ. ಚತುರಂಗ ಸೇನೆ. ಚತುರಂಗ ಅಲ್ಲ, ಒಂದು 4 ದಿಕ್ಕಿನ ಕಡೆಯಿಂದ ಬಂದಿರಬಹುದು. ಹೌದಾ? 4 ಬೇರೆ ಬೇರೆ ವಿಧ ವಿಧದಲ್ಲಿ. ಹೌದು, ಈಗ 4 ಹೇಳಿದ್ದು ಚತುರಂಗ ಅಂತ. ಚತುರಂಗ ಅಂದ್ರೆ 4. ಹೌದೌದು. ಮತ್ತೆ ನೀನದು ಚದುರಂಗ ಅಂತ ತಿಳಿದ್ಯಾ? ಮತ್ತೆ ಅವರದನ್ನು ಹೇಳಲೇ ಇಲ್ಲ ನನಗೆ. ಅಲ್ಲ, ಅವರಿಗೆಲ್ಲ ಹೇಳಬೇಕು ಅಂತ ಹೊಣೆ ಅವರ ಮೇಲೆ ಹಾಕುದು ನೀನು? ಹೌದು, ಯಾಕಂದ್ರೆ ಅವರು ಹೇಳಬೇಕಲ್ಲ. ಕರೆ ಕರೆ ಅಂತ ಹೇಳುದು. ಕರೆ ನನಗೆ ಹೊಡೆಯುವುದು ಕರೆ. ಎಂತದ್ದು ಕರೆ? ಎಂತ ನಾನು ಹೇಳಿದೆ, ನೀವು ಹೊಡೆಯುತ್ತೀರಿ, ಎಂತದ್ದು ಕರೆ ಹೇಳಿ ನೀವು. ಅದಕ್ಕೆ ಹೇಳಿದ ಅವ ಬರಲಿ ಕದನಕ್ಕೆ ಕರೆ, ನಿನ್ನ ರಾಯನನ್ನು ಕರೆ. ಹೋ ಹೋ ಹೋ, ಹಾಗಿದ್ರೆ ದನಗಳನ್ನು ಹಿಡಿಯುವುದೇ ಉದ್ದೇಶ ಅಲ್ಲ? ಅಲ್ಲ ಅಲ್ಲ, ನೆಪ ಮಾತ್ರ. ಈಗ ದನಗಳನ್ನೇ ಕದ್ದುಕೊಂಡು ಹೋಗುವ ಉದ್ದೇಶಕ್ಕೆ ಬಂದವರಾದ್ರೆ ಒಡೆಯನನ್ನು ಕರೆ ಅಂತ ಹೇಳಲಿಕ್ಕೆ? ಹೌದು. ಹಾಗಿದ್ರೆ ಬಂದ ಉದ್ದೇಶ ಯುದ್ಧ. ಯುದ್ಧಕ್ಕೆ ಈಗ ಕರೆ. ಅದಕ್ಕೊಂದು ಕಾರಣವಾಗಿ ನಿಮಿತ್ತವಾಗಿ ಮಾತ್ರ ಗೋವುಗಳನ್ನು ಹಿಡ್ಕೊಂಡು ಹೋಗುವುದಕ್ಕೆ ಮುಂದಾಗಿರಬೇಕು. ಹೌದು. ಆದ್ದರಿಂದಲೇ ಗೋವುಗಳನ್ನು ಹಿಡಿದ್ರು, ಪ್ರತಿರೋಧಿಸುವುದಕ್ಕೆ ಹೋದಂತಹ ನಿಮ್ಮನ್ನು ದಂಡಿಸಿದ್ರು. ಕೇವಲ ಅಲ್ಲಿಗೆ ಮುಗಿಲಿಲ್ಲ, ನಿಮ್ಮ ಒಡೆಯನನ್ನು ಕರೆ. ಹೌದು ಅಲ್ವ? ಯುದ್ಧಕ್ಕೆ ಕರೆ ಅಂತ. ಅದಕ್ಕೆ ನನಗೆ ಪೆಟ್ಟು ಕೊಡುವುದೇ ಉದ್ದೇಶ ಅಲ್ಲ. ನನಗೆ ಪೆಟ್ಟು ಕೊಟ್ಟು ಅವರ ಪರಾಕ್ರಮ ಏನು ಅಂತ ನನಗೆ ಪೆಟ್ಟು ಕೊಡುವ ಮೂಲಕವೇ ತೋರಿಸುವುದು. ಆಮೇಲೆ ಯಾರಿದ್ದಾರೆ ನಿನ್ನನ್ನು ನೋಡುವವ? ಅಂತೂ ಈಗ ನೀನು ನಿನಗಾಗಿ ಪೆಟ್ಟು ತಿಂದದ್ದಲ್ಲ, ಬುದ್ಧಿಗೆ ಅಲ್ಲ. ಈಗ ನಿನಗೆ ಹೊಡೆದದ್ದು ಯಾಕೆ? ನಿನ್ನ ಒಡೆಯನನ್ನಿಸಿಕೊಂಡವ ಬೇಕವರಿಗೆ ಅನ್ನುವಂತಹ ಕಾರಣಕ್ಕಾಗಿ ಹೊಡೆದದ್ದು ಅಲ್ವಾ? ಈಗ ಅದೇ ಹೌದಾದ್ರೆ ಇಲ್ಲಿಗೆ ಒಡೆಯ ಯಾರು? ಯಾರು? ಅವರು ವಿರಾಟ. ನನ್ನ ಅಪ್ಪ ಅಲ್ವಾ? ಹೌದು. ಮತ್ತೆ ಇಲ್ಲಿಗೆ ಬಂದದ್ದು? ಅಪ್ಪ ಇಲ್ಲ. ಯಾರಿಗೆ? ನನಗಿಲ್ಲ. ಹೌದು, ನಿಮ್ಮ ಅಪ್ಪ ಇಲ್ಲ. ಎಲ್ಲಿ ಹೋಗಿದ್ದಾರೆ? ಎಲ್ಲಿ? ಅದು ನಿನ್ನೆ ಹೋದವರು. ನಿನ್ನೆ ಹೋದವರೇನು ಮನೆಗೆ ಬರಲಿರೋರು? ಬರಲಿಲ್ಲ. ಎಲ್ಲಿ ಹೋದ್ರು? ಮತ್ತೆ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ನಿನ್ನೆ ಹೋದವರು ಬಂದಿದ್ದಾರೆ ಸಂಜೆಗೆ, ಮತ್ತೆ ಬೇರೆ ಎಲ್ಲಿ ಯಾರು ಹೋಗಿರ್ಬೇಕಷ್ಟೇ. ಅವರು ಹೇಳ್ತಾರೆ ನಿನ್ನೆ ಹೋದವರದೊಂದು ಗೆದ್ದಿದ್ದಾರೆ ಎನ್ನುವುದಕ್ಕಾಗಿ ಇಲ್ಲಿಯೇ ಒಂದು ಸತ್ಕಾರ ಕೂಟ ಮಾಡಿದ್ದಾರೆ ಅಂತ, ಅಲ್ಲಿಯೇ ಉಳಿದಿದ್ದಾರೆ ಅಂತ. ಅಂತೂ ಗೆಲ್ಲುವುದಕ್ಕಿಂತ ಮೊದಲು ನಿನ್ನ ಆಲೋಚನೆ ಅದೇ, ಗೆದ್ದ ಲೆಕ್ಕದಲ್ಲಿ ಆಗುವ ಸತ್ಕಾರ ಕೂಟ ಒಂದು ಸಿಗುತ್ತದೆ ಅಂತ. ಹೌದು, ನಾವು ಅದಕ್ಕೆ ಅಲ್ವಾ ಕಾಯುವುದು. ಹೋಗ್ಲಿ ಬಿಡು. ಈಗ ಅಪ್ಪಯ್ಯನಲ್ಲಿಗೆ ಅಪ್ಪಯ್ಯನಲ್ಲಿ ಹೋಗ್ಲಿಲ್ಲ, ಇಲ್ಲಿಗೆ ಬಂದಿದ್ದಿ. ಇಲ್ಲಿಗೆ ಬಂದಿದ್ದಿ. ನನಗೆ ಅನುಮಾನ ಇತ್ತು ನೀವು ಇರ್ತೀರೋ ಇಲ್ಲೋ ಅಂತ. ಇಲ್ಲದಲ್ಲಿ ಹೋಗ್ತೇನೆ. ಹಾಗಲ್ಲ, ಇರ್ತೀರಿ. ಹೌದು, ದೊಡ್ಡವರೆಲ್ಲ ನಮ್ಮ ಸಮಯಕ್ಕೆ ಸಿಗ್ತಾರಾ? ನಿಮ್ಮ ಕಾರ್ಯಕಲಾಪಗಳು ಬೇರೆ ಬೇರೆ ಇದ್ರೆ ಹಾಗೆ ಓಡುವಾಗ ಅಪ್ಪ ಬದುಕಿದೆ, ನೀವಿದ್ದೀರಿ ಪುಣ್ಯಕ್ಕೆ. ಅದಕ್ಕಾಗಿ ನಿಮ್ಮ ಹತ್ರ ಈಗ ನಾನು ಚತುರಂಗ ಸೇನೆ ಬಂದಿದ್ದು ಹೇಳುತ್ತೆ ಅಲ್ವ? ನಿಮ್ಮನ್ನೆಲ್ಲ ಹೊಡೆದು ದಂಡಿಸಿದ್ದಾರೆ ಹೇಳುತ್ತೆ. ಈಗ ನನ್ನ ಒಬ್ಬನಲ್ಲಿಗೆ ಬಂದು ನೀನು ಹೇಳಿದ್ರೆ ನಾನೇ ಅದು ಮಾಡುದು ಅಂದ್ರೆ
ಕಾರಣ ಬೇರೆ ಉಂಟು. ಬಲವೆನಿತು ಬಂದಡದು ನಿಮಗೆ ಗೊತ್ತಿದೆ ಜೀಯ ಬಲವೆನಿತು ಬಂದಡದು ನಿಮಗೆ ಗೊತ್ತಿದೆ ನಿಮಗೆ ಲೆಕ್ಕವಲ್ಲ ಅದು. ನಿನ್ನೆ ಕಲಗದಲ್ಲಿ ಮುರಿದೋಡಿದವರು ನಿನ್ನೆ ಕಲಗದಲ್ಲಿ ಮುರಿದೋಡಿದವರು ಪ್ರಭು, ಒಂದು ಲೆಕ್ಕದಲ್ಲಿ ನಾನು ಅಪ್ಪನನ್ನು ಭೇಟಿಯಾಗದ್ದು ಒಳ್ಳೆಯದಾಯ್ತು. ಏನು? ಯಾಕಂದ್ರೆ ನೀವೇ ಸಿಕ್ಕಿದಿರಲ್ಲ. ನೀವೇ ಹೇಳಿದಾಗ ಆ ಚತುರಂಗ ಸೇನೆ ಅದು ಎಷ್ಟು ದೊಡ್ಡದೇ ಇರಲಿ, ನಿಮಗದು ಲೆಕ್ಕವೇ ಅಲ್ಲ. ಹ? ಲೆಕ್ಕವೇ ಅಲ್ಲ. ಎಷ್ಟು ಬಲ ಇರ್ಲಿ, ಎಷ್ಟು ಆನೆ ಇರ್ಲಿ, ಎಷ್ಟು ದಿನಲ್ಲಿ ಇರ್ಲಿ, ನನಗೇನು ಗಾಯ ಇಲ್ಲ. ನನ್ನ ಮೈ ಕೈಗೆಲ್ಲ ಗಾಯ ಮಾಡಿ ಬಿಟ್ರು. ಹಾಗಿರುವಾಗ ಇಂಥದ್ದೊಂದು ನಿಮ್ಮ ಸೇವಕ ನಾನು, ನನಗೆ ಇಂಥದ್ದೊಂದು ಹಾನಿ ಆಗುವಾಗ ಅವರೀಗ ನಿಮಗೆ ಹಾನಿ ಮಾಡದೆ ಬಿಟ್ಟಾನ. ಆದ್ರಿಂದ ನನಗೆ ಅಲ್ಲ, ನನ್ನನ್ನೇ ಹೀಗೆ ಹೊಡೆದಿದ್ದಾರೆ ಎನ್ನುವಾಗ ಅವರು ನಿಮ್ಮನ್ನು ಹೇಗೆ ನಿಮಗೇನು ಮಾಡ್ಲಿಕ್ಕಿಲ್ವಾ ಅಂತ. ಅದೆಂತದ್ದು ಈಗ ನಿನ್ನ ಈ ಪ್ರಯೋಗವೇ ನನಗೆ ಅರ್ಥ ಆಗಲಿಲ್ಲ. ನಿನ್ನನ್ನೇ ಹೊಡೆದು ಇಷ್ಟು ದಂಡಿಸಿದ ಮೇಲೆ ಮತ್ತೆ ನನ್ನನ್ನು ಬಿಟ್ಟಾರೋ ಅಂದ್ರೆ ನಿನಗಿಂತ ಕಡೆಯವ ನಾನು. ಹಾಗಲ್ಲ, ನಮ್ಮನ್ನು ನೋಡಿಕೊಳ್ಳುವಂತಹ ನೀವು ಬಂದ್ರೆ ಅವರ ದರ್ಪ ಏನುಂಟು ಅಂತ ನೋಡ್ಬೇಕು ಅಂತಾದ್ರೆ ನೀವು ನಿಮಗಿದೆಲ್ಲ ದೊಡ್ಡದು ದೊಡ್ಡದಲ್ಲ. ಇದಕ್ಕಿಂತ ಮುಂದೆ ಇದಕ್ಕಿಂತ ಮೊದಲು ನೀವು ಯುದ್ಧವೆಲ್ಲ ಮಾಡಿದಿರೋ ನಮಗೆ ಗೊತ್ತಿಲ್ಲ. ಇಲ್ವಾ? ಮಾಡ್ಲಿಲ್ಲ ಅಂದ್ರೆ ಸಂದರ್ಭವೇ ಬರಲಿಲ್ಲ. ಹಾಗಾದ್ರೆ ಸಂದರ್ಭ ಬಂತು ನೋಡಿ. ಸಂದರ್ಭವೇ ಬಾರದಿರುವಾಗ ಮತ್ತೆ ಹೋರಾಟ ಮಾಡುದಿಲ್ಲ. ಹಾಗಾದ್ರೆ ಹೇಳಿ ಹೊರಡುವ. ಅಂತೂ ವಿಶ್ವಾಸದಿಂದ ಬಂದಿದ್ದು. ಹೌದು, ನೀವು ಆದೀತು ಅಂತ. ಈಗ ಅವರೇನು ಹೇಳಿದ್ರು? ತುರುಗಳನ್ನು ಹಿಡಿಯುವುದಕ್ಕೆ ಬಂದವರು ಹೋಗಿ ನಿಮ್ಮ ಅರಸನಿಗೆ ಹೇಳು, ನಿಮ್ಮ ಒಡೆಯನಿಗೆ ಹೇಳು, ನಿಜವಾಗಿ ನೀನೇನು ಮಾಡಬೇಕಿತ್ತು? ನಮ್ಮ ಅಪ್ಪಯ್ಯನ ಬಳಿಗೆ ಹೋಗಬೇಕಿತ್ತು. ಹೌದು, ಆದ್ರೆ ಅಲ್ಲಿಗೆ ಹೋಗಲಿಲ್ಲ. ಪ್ರಾಯ ಆಗಿದೆ ಅವರಿಗೆ. ಇಲ್ಲಿಗೆ ಬಂದಿತ್ತು. ಅಲ್ಲ, ಪ್ರಾಯ ಈಗ ನಿನ್ನೆಗಿಂತ ಇವತ್ತು ಒಂದು ದಿವಸಕ್ಕೆ ಹೆಚ್ಚು ಬಹಳ ಏನು ವ್ಯತ್ಯಾಸ ಆಗ್ಲಿಕ್ಕಿಲ್ಲ. ನಿನ್ನೆಯ ದಿನ ದಕ್ಷಿಣದ ದಿಕ್ಕಿನ ಗೋವುಗಳನ್ನು ಹಿಡಿದವರನ್ನು ದಂಡಿಸಿ ಮರಳಿಸಿ ಹಟ್ಟಿಗೆ ಸೇರಿಸಿದವರು ನಮ್ಮ ಅಪ್ಪಯ್ಯ. ಹೌದು, ಇಂದಿನ ದಿನ ಒಡೆಯನಲ್ಲಿಗೆ ಹೇಳು ಅನ್ನುವಾಗ ನಿನಗೆ ಪಕ್ಕನೆ ಎಲ್ಲಿಗೆ ದಾರಿ ಗೋಚರಿಸಿತು? ನೇರವಾಗಿ ನನ್ನ ಬಳಿಗೆ ಬರುವಂತ ಕಂಡಿತು. ಹಾಗಿದ್ರೆ ಅರ್ಥ ಏನು? ಯಾವುದೋ ಗುರುತ ಪರಿಚಯ ಇಲ್ಲದೆ ಇದ್ದವ, ದೂರದ ಊರಿನವ, ಅವರು ಹಾಗಂತೆ ಇವರು ಹೀಗಂತೆ ಅಂತ ಹೊಗಳುವುದು ದೊಡ್ಡ ವಿಷಯ ಅಲ್ಲ. ಕರ್ಣಾಕರ್ಣಿಕೆಯಾಗಿ ಕೇಳಿದಂತಹ ವರ್ತಮಾನದ ಮೂಲಕವಾಗಿ ನಿರ್ಣಯಿಸಲ್ಪಡ್ತದೆ. ಹುಟ್ಟಿದ ಮೇಲೆ ನೋಡದೇ ಇದ್ದವರನ್ನು ಹೊಗಳುವವರಿದ್ದಾರೆ ಪ್ರಪಂಚದ. ಮತ್ತೊಂದು ಅವಕಾಶ ಇಲ್ಲದವರಿಗೊಂದು ಅವಕಾಶ ಕೊಡಬೇಡ ಅಲ್ಲ, ಅದಿರ್ಲಿ. ಹುಟ್ಟಿದ ಮೇಲೆ ನೋಡದೇ ಇದ್ದವರನ್ನು ಹೊಗಳುವವರಿದ್ದಾರೆ ಈ ಪ್ರಪಂಚದಲ್ಲಿ. ಯಾಕೆ? ಅವರದ್ದಾದ ಯಾವುದೋ ಒಂದು ಲಾಭವನ್ನು ಸ್ವಾರ್ಥವನ್ನು ಇರಿಸಿಕೊಂಡು ದಿನನಿತ್ಯ ನನ್ನನ್ನು ನೋಡುವವನೇ. ಹೌದು, ನಾನು ಹಾಗೆಲ್ಲ ಬಂದದ್ದು ಚತುರಂಗ ಸೇನೆ, ನಿನ್ನೆ ಬಂದ ಆಗಿದ್ದಂತಹ ಸೇನೆ ಅಲ್ಲ. ಅಂತಹ ಅತಿಶಯವಾದಂತಹ ಸೇನಾ ವಾಹಿನಿಯೇ ಬಂದಿರುವಂತಹ ಕಾಲದಲ್ಲಿ ಹಿಡಿದಂತಹ ತುರುಗಳನ್ನು ಬಿಡಿಸಿಕೊಳ್ಳಬೇಕು ಅಂತಾದ್ರೆ ಸಮರ್ಥ ಯಾರು? ಈ ವಿರಾಟ ನಗರದಲ್ಲಿ ಹುಟ್ಟಿದಂದಿನಿಂದ ಇಂದಿನ ತನಕವೂ ಬದುಕಿದಂತಹ ನಿನಗೆ ಕಂಡದ್ಯಾರು? ನಾನು. ಬಳಿರೇ ಹಳಿರೇ ಕೌರವ ಪಾಂಡು ಸುತರನು ಬಳಿರೇ ನಿಜವಾಗಿ ಒಂದು ಸಲ ಹೇಳಿದರೆ ಸಾಲದು, ಎರಡು ಸಲ ಹೇಳಬೇಕಿತ್ತು, ಸಮಯ ಇಲ್ಲ. ಯಾಕೆ? ಒಂದು ನಿನಗೆ ಬಳಿರೆ, ನನಗೆ. ಹೌದಪ್ಪ. ಅದೆಂತದ್ದು? ಇನ್ನೊಬ್ಬನನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಬುದ್ಧಿವಂತಲ್ಲ ನಿನ್ನಲ್ಲಿ, ಅದಕ್ಕಾಗಿ ನಿನಗೆ. ಅದು ಬಳಿರೆ ಅಂದ್ರೆ ಆಪತ್ತು ಅಡಸಿದಂತಹ ಸನ್ನಿವೇಶದಲ್ಲಿ ನಮಗೆ ಅತ್ಯಂತ ವಿಶ್ವಾಸಕ್ಕೆ ಯಾರು ಪಾತ್ರರು ಅವರೇ ಪಕ್ಕನೆ ನೆನಪಾಗೋದು. ಗುರುತ ಪರಿಚಯ ಇದ್ದವರದ್ದೆಲ್ಲ ನೆನಪಾಗಿ ಹೋಗುವುದಿಲ್ಲ. ಒಂದು ಅನಿವಾರ್ಯತೆ ಬಂದಾಗ, ಸಂಕಟ ಬಂದ ಕಾಲಕ್ಕೆ ಬಹಳ ವಿಶ್ವಾಸ ಯಾರಲ್ಲಿ ಉಂಟು ನಮಗೆ ಅವರ ನೆನಪಾಗುವುದು. ಹೌದು.
ನಿನಗವರಿಂದ ಹೊಡೆತ ಬಿದ್ದಿದೆ, ನಿನ್ನ ಕರ್ತವ್ಯಕ್ಕೆ ಭಂಗ ಆಗಿದೆ, ನೀನು ರಕ್ಷಿಸಬೇಕಾದಂತಹ ಗೋವುಗಳನ್ನು ಅವರು ಹಿಡಿದಿದ್ದಾರೆ. ಇಷ್ಟಾಗುವ ಕಾಲಕ್ಕೆ ನಿನಗೆ ಪಕ್ಕನೆ ನೆನಪಾದದ್ದು ನನ್ನ ಹೆಸರು ನೋಡು. ಹಾಗಿದ್ರೆ ನನ್ನ ಕುರಿತಾಗಿ ನೀನೆಷ್ಟು ಪ್ರಾಮಾಣಿಕವಾಗಿ ವಿಶ್ವಾಸವನ್ನಿರಿಸಿಕೊಂಡಿದ್ದೀಯ ಅನ್ನುವುದು ಸ್ಪಷ್ಟವಾಗಿ ಗೋಚರಿಸ್ತದೆ. ಆ ನಿನ್ನ ಅಂತರಂಗದ ಭಾವಕ್ಕೆ ನಿನ್ನನ್ನು ಬಳಿರೆ. ಮತ್ತೆ ಪೆಟ್ಟು ತಿಂದು ಬಂದದ್ದಕ್ಕೆ ನಿನ್ನನ್ನು ಹೊಗಳಿದ್ದಲ್ಲ. ಬಳಿರೆ ಅಂದ್ರೆ ಹೊಗಳಿದ್ದ? ಅದು ಬಿಡು. ನಿನಗೆ 4 ಏಟು ಬಿದ್ದಿದೆ ಅಂದ ಮಾತ್ರಕ್ಕೆ ನೀನು ಅಷ್ಟೆಲ್ಲ ತಲೆಬಿಸಿ ಮಾಡಿಕೊಳ್ಳುವುದು ಬೇಡ. ಅಂದ್ರೆ ನನಗೆ ನೋವಾಗಬೇಡವಾ? ಇನ್ನು ನಾನು ಬಿಸಿ ನೀರು ಕಾಯಿಸಿ ಅದು ಬಿಡು. ಅದಕ್ಕೆ ಇನ್ನು ಏನು ಪರಿಹಾರ ಅದನ್ನು ನೀನು ಮಾಡು. ಯಾಕೆಂದ್ರೆ ಬಿದ್ದ ಏಟಿಗೆ ಉಪಶಮನ ಏನು ಅಂತ ನನಗೆ ಅನುಭವ ಇಲ್ಲ. ಹೌದು, ನೀವು ಅದಕ್ಕೆ ನೀವು ಅಡಿಗಡಿಗೆ ಅದು ಬಿಡು ಅಂತ ಹೇಳಿದ್ರೆ ಪೆಟ್ಟು ತಿಂದದ್ದು ನಾನಲ್ವಾ? ಅವರ ಲಕ್ಷ್ಯ ಯಾವುದು? ಹಾ, ಅವರೇನು ಹೇಳಿದ್ರು? ಹೋಗು ನಿನ್ನ ಅರಸನಿಗೆ ಹೇಳು. ಹೌದು ಅಂದ್ರೆ ಅದರ ಅರ್ಥ ಏನು? ಅರಸ ಏನು ಅಲ್ಲ ಅಂತ ಅವರ ಅರ್ಥ. ನನ್ನನ್ನು ಕೆಣಕಿಯೇ ಬಂದಿದ್ದಾರೆ ಅಂತ ಅರ್ಥ ಅಲ್ಲ. ಕೆಣಕಿದ್ದಾರೆ. ವಿರಾಟ ನಗರದವರ ಸಾಮರ್ಥ್ಯವನ್ನು ಪರೀಕ್ಷಿಸುವಂತಹ ನಿರ್ಣಯವನ್ನು ಹೊಂದಿ ಬಂದಿದ್ದಾರೆ. ಅದಕ್ಕಿಂತ ನಿಮ್ಮನ್ನು ಕೆಣಕುವ ಮೊದಲು ನನ್ನನ್ನು ಕೆಣಕಿದ್ದಾರೆ ನೋಡಿ ಅವರು. ಅದಕ್ಕೊಂದು ಮಾಧ್ಯಮವಾಗಿ ನಿನ್ನನ್ನು ಕೆಣಕಿದ್ದಾರೆ. ಹೌದು. ಈಗ ನೇರ ಮತ್ತೆ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ಈಗ ಮಹಾರಾಜನ ಭೇಟಿಯಾಗಬೇಕಾದ್ರೆ ಮೊದಲು ದ್ವಾರಪಾಲಕನ ಭೇಟಿ ಆಗಬೇಕು. ಹೌದು ಅಲ್ವಾ? ಕ್ರಮ ಆಗಲ್ಲ. ಹೌದು. ಅದರ ಅರ್ಥ ದ್ವಾರಪಾಲಕನನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಅಂತ ಅಲ್ಲ. ಅಲ್ಲ ನಿನಗೆ ಹೊಡೆದ್ರು, ಭಂಗಿಸಿದ್ರು. ಅದರ ಮೂಲಕವಾಗಿ ನನ್ನನ್ನು ಯುದ್ಧಕ್ಕೆ ಕರೆದ್ರು, ನನ್ನನ್ನು ಕೆರಳಿಸಿದ್ರು. ಒಳ್ಳೆದಾಯ್ತು. ಬಳಿರೇ ಯಾವಾಗ ಸಿಗ್ತಾನೆ ಅಂತ ಕಾಯ್ತಾ ಇದ್ದೆ ನಾನು. ಆ ಕೌರವ ಇಂದಿನ ಹಾಗೆ ಅಲ್ಲ, ಕೆಲವು ವರ್ಷ ಮೊದಲಿನಿಂದ ಉಂಟು ನನಗೊಂದು ಕಣ್ಣವನ ಮೇಲೆ. ಹೌದಾ? ಹೌದಪ್ಪ. ಹಾಗಾದ್ರೆ ನಿಮಗೂ ಕಣ್ಣುಂಟು? ಎಂತ ಕಣ್ಣುಂಟು? ಅಲ್ಲ, ಒಂದು ದೃಷ್ಟಿ ಉಂಟು ಅವನಲ್ಲಿ. ನಿಮಗೂ ಅವನ ಮೇಲೆ ಅವನದ್ದಾದಂತಹ ಕಾರ್ಯದ ಕುರಿತಾಗಿ ಏನು ಮಾಡಿದ್ದು ನಡೆಯುತ್ತದೆ ಅನ್ನುವಂತಹ ಮನೋಭಾವದಿಂದ ಹೌದು ಈ ತನಕ ಬದುಕನ್ನು ಸಾಗಿಸುತ್ತಾ ಬಂದವ. ಅಹಂಕಾರಿ. ನಿಜವಾಗಿ ನೋಡಿದ್ರೆ ಹಸ್ತಿನಾವತಿಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ಉಂಟು ಅವನಿಗೆ? ಅದೇ ಎಲ್ಲಿಂದ? ನನಗಿಂತ ಭಿನ್ನ ಅಲ್ಲಲ್ಲ ಅವ. ಹೌದು. ಯಾಕಲ್ಲ? ನನಗೂ ಅಭಿಷೇಚನ ಆಗಲಿಲ್ಲ. ಹೌದು. ಕೌರವನಿಗೆ ಹಸ್ತಿನಾವತಿಯಲ್ಲಿ ಅಭಿಷೇಕ ಆಗಿದ್ದ. ಆದ್ರೂ ಸಿಂಹಾಸನದಲ್ಲಿ ಹತ್ತಿ ಕುಳಿತುಕೊಂಡಿದ್ದಾನೆ. ಹೌದಾ? ಹೇಗೆ ಕುಳಿತುಕೊಂಡ? ರಾಜ್ಯ ನಡೆಸಬೇಕಾದಂತಹ ಅವನ ಅಯ್ಯ ಅಂಧ ನೃಪತಿ, ಅವ ಹುಟ್ಟು ಕುರುಡ, ತಂದೆಗೆ ಕಣ್ಣು ಕಾಣುವುದಿಲ್ಲ. ಮಕ್ಕಳೇನು ಮಾಡ್ತಾರೆ ಅನ್ನುವುದನ್ನು ಕಾಣುವಂತಹ ಮನಸ್ಸಿನ ಕಣ್ಣು ಅವರಲ್ಲಿಲ್ಲ. ಆದ್ದರಿಂದಲೇ ಮಕ್ಕಳು ದುರ್ಬುದ್ಧಿಯಲ್ಲಿ ವ್ಯವಹರಿಸುವಾಗ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹ ತನ್ನಿಂದ ತಾನೇ ಸಿಗುತ್ತದೆ. ತನ್ನವರೇ ಆದಂತಹ 4 ಮಂದಿ ಬಳಗವನ್ನು ಸೇರಿಸಿಕೊಂಡು ತಾನು ಮಾಡಿದ್ದು ನಡೆಯುತ್ತದೆ. ನನಗೆ ಈಗಲೂ ನೋವಾಗಿ ಕಾಡ್ತಾ ಇರುವುದು ಒಂದೇ ವಿಷಯ, ಅವ ಎಂಥದ್ದು ಮಾಡಲಿ, ವಂಶ ಪಾರಂಪರ್ಯವಾಗಿ ಅವರಿಗಿರುವಂತಹ ಅಧಿಕಾರ ಹಸ್ತಿನಾವತಿಯಲ್ಲಿ ಅವನಿಗೆ ಅಭಿಷೇಚನ ಆಗಲಿ ಆಗದಿರಲಿ, ಹತ್ತಿ ಕುಳಿತುಕೊಳ್ಳಿ, ಕೆಳಗಿನಿಂದ ನಡೆಸಲಿ, ನಮಗದಲ್ಲ ವ್ಯವಹಾರ. ಆದರೆ ಆ ಪಾಂಡವರು ಪಾಪ ಅಲ್ಲ ಹೇಳುದು ನಾನು ಹೇಳುದು ಅದೇ ಪಾಪ. ಎಂತದ್ದು? ಪಾಂಡುವಿನ ಬಗ್ಗೆ ನಮಗೆ ಮರುಕಾಗ್ತದೆ. ಪಾಪ ಪಾಂಡು ಅಲ್ವ? ಮತ್ತೆ ಪಾಂಡುವಿನ ಕುರಿತಾಗಿ ನಮಗೆ ಅನ್ನಿಸುವುದು ಅಯ್ಯೋ ಪಾಪ ಹೀಗಾಗಿ ಹೋಯ್ತಲ್ಲ. ಏನು ನಿಜವಾಗಿ ಹೊಂತಕಾರಿಯಾಗಿರುವಂತಹ ಕಾಲದಲ್ಲಿ ತನ್ನದ್ದಾದಂತಹ ವ್ಯಸನ ಕಾರಣದಿಂದ ಅವನಿಗೆ ಶಾಪ ಬಂತಂತೆ. ಹೇಗೆ? ಹೆಂಡತಿಯ ಮೈ ಮುಟ್ಟಿದರೆ ಮರಣ ಬರಲಿ. ಈ ಶಾಪ ಕೇಳಿ ತನ್ನ ಬದುಕೇ ನಿರರ್ಥಕವಾಯಿತು ಅನ್ನುವಂತಹ ಭಾವದಿಂದ ವೈರಾಗ್ಯದಿಂದ ಹೆಂಡತಿಯರನ್ನು ಕಟ್ಟಿಕೊಂಡು ಕಾಡಿಗೆ ಹೋದ. ಎಂತದ್ದು? ಹಾಗಾದ್ರೆ ಮರಣವನ್ನೇ ಕಟ್ಟಿಕೊಂಡು ಕಾಡಿಗೆ ಹೋದಾಗ ಅಲ್ವೋ? ಹೆಂಡತಿ ಒಟ್ಟಿಗಿದ್ರೆ ಮರಣ ಬರಲಿ ಅಂತಲ್ಲ, ಹೆಂಡತಿಯ ಮೈ ಮುಟ್ಟಿದ್ರೆ ಮರಣ ಬರಲಿ ಅಂತಲ್ವ ಶಾಪ. ಆದ್ರೂ ಈಗ ಮತ್ತೆ ಕಾಡಿಗೆ ಹೋಗೋವರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ? ಹೌದು. ಈಗ ನೀನು ಹೇಳುವ ಹಾಗೆ ಮಾಡುವುದಾದ್ರೆ ಊರಿನಲ್ಲೇ ಬದುಕಬಹುದು, ಹೆಂಡತಿ ಬಿಟ್ಟರಾಯ್ತು ಅಲ್ವಾ? ಹಾಗಲ್ಲ. ಹೆಂಡತಿಯನ್ನು ಅಂದ್ರೆ ಅರ್ಥ ಏನು? ಸ್ತ್ರೀ ಸಂಘ ಮಾಡಿದ್ರೆ ಮರಣ ಬರಲಿ, ಒಂದು ಶಾಪ ನಿಮಿತ್ತವಾಗಿ ಬಂದಂತಹ ಒಂದು ವ್ಯಥೆ ಅದು. ಆ ಕಾರಣದಿಂದ ಹೆಂಡತಿಯರನ್ನು ಕಟ್ಟಿಕೊಂಡು ಕಾಡಿಗೆ ಹೋದ. ಅಲ್ಲಿ ಹುಟ್ಟಿಕೊಂಡ್ರು ಪಾಪ ಈ ಮಕ್ಕಳು 5 ಮಂದಿಗಳು. ಅವನು ಸ್ವರ್ಗಸ್ಥನಾದ, ಇವರಿಗೂ ಗತಿ ಇರಲಿಲ್ಲ. ಈ ಮಕ್ಕಳನ್ನು ಸಾಕುವುದು ಹೇಗೆ ಅನ್ನುವ ಯೋಚನೆಯಿಂದ ಆ ತಾಯಿ ಪಾಪ ಕುಂತಿದೇವಿ ಈ ಮಕ್ಕಳನ್ನು ಕರ್ಕೊಂಡು ಹಸ್ತಿನಾವತಿಗೆ ಬಂದ್ರೆ ಸಂರಕ್ಷಿಸುವುದಕ್ಕಾಗಿ ಆಚಾರ್ಯ ಭೀಷ್ಮರು ಕೈಗೆ ಎತ್ತಿಕೊಂಡ್ರಂತೆ. ಈಗ ಒಂದೇ ಮನೆಯಲ್ಲಿ ಬೆಳೆಯಬೇಕಾದಂತಹ ಮಕ್ಕಳು, ಒಳ್ಳೆಯ ಗುಣಾಢ್ಯರು ಅಂತ ನಾನು ಕೇಳಿದ್ದೇನೆ ಪಾಂಡವರು. ಅವ ಧರ್ಮರಾಯ, ಅವ ತಣ್ಣೀರನ್ನಾದರೂ ಸೋಸಿ ಕುಡಿಯುವಂತಹ ಸ್ವಭಾವದವ, ಅಜಾತ ಶತ್ರು ಅನ್ನುವಂತಹ ಅನ್ವರ್ಥವಾದಂತಹ ನಾಮವನ್ನು ಹೊಂದಿದವನಂತೆ. ಅಂತಹ ಒಬ್ಬ ಸಜ್ಜನನ ನಿರ್ದೇಶನದಲ್ಲಿ ನಿಯಂತ್ರಣದಲ್ಲಿ ಬದುಕುತ್ತಿರುವಂತಹ ಅವನ 4 ಮಂದಿ ತಮ್ಮಂದಿರು, ಒಟ್ಟು 5 ಮಂದಿಗಳನ್ನು
ಏನೆಲ್ಲ ಸಂಕಷ್ಟಕ್ಕೆ ಒಳಗು ಮಾಡಿದ ಕೌರವ. ಎಳವೆಯಿಂದಲೇ ಅವರ ನಾಶಕ್ಕಾಗಿ ನಾನಾ ಯತ್ನಗಳನ್ನು ಮಾಡಿದ ಅಂತ ನಮಗೆ ಸುದ್ದಿ. ಒಂದರಲ್ಲಿಯೂ ಅವನಿಗೆ ಯಶಸ್ಸನ್ನು ಕಾಣುವುದಕ್ಕಾಗಲಿಲ್ಲ. ಅದು ಆಮೇಲಿನ ಪ್ರಶ್ನೆ. ಕೊನೆಗೂ ಅವನ ಮಾವನದ್ದಾದಂತಹ ಶಕುನಿಯ ಕುತಂತ್ರದ ಮೂಲಕವಾಗಿ, ದ್ಯೂತದ ಮೂಲಕವಾಗಿ ಪಾಂಡವರ ಸರ್ವಸ್ವವನ್ನು ಸೂರೆ ಮಾಡಿ ಅವರನ್ನು ಕಾಡಿಗಟ್ಟಿದ. ಈಗ ಅವನ ತಲೆಗೆ ಅದು ಗರ್ವವಾಗಿ ಏರಿರಬೇಕು. ಏಕಾಂಗ ವೀರರಾಗಿ ಅಸಹಾಯ ಶೂರರಾಗಿ ಮನಸ್ಸು ಮಾಡಿದ ನನ್ನ ಹಾಗೆ ಹೋರಾಟದ ಕಣದಲ್ಲಿ ಕಾಣಬಲ್ಲಂತಹ ಸಾಮರ್ಥ್ಯ ವಿಶೇಷವನ್ನು ಹೊಂದಿದ ಆ ಪಾಂಡವರನ್ನು ಒಂದು ಬಿಂದು ರಕ್ತ ಹರಿಸದೆ, ಮೈಗೊಂದು ಗಾಯ ಆಗದೆ, ಸುಲಭದಲ್ಲಿ ಅವರ ಸಂಪತ್ತನ್ನೆಲ್ಲ ಕೈವಶ ಮಾಡಿಕೊಂಡು ಅವರನ್ನು ಕಾಡಿಗಟ್ಟಿದ್ದೇನಲ್ಲ ನಾನು. ಹಾಗಿದ್ರೆ ನಾನು ಗೆಲ್ಲುವುದಕ್ಕಾಗಿ ಹುಟ್ಟಿದವನು. ಯಾರೊಂದಿಗೆ ಸ್ಪರ್ಧಿಸಿದ್ರು ನನಗೆ ಗೆಲುವು ಅನ್ನುವಂತಹ ಅಹಮಿಕೆ ಅವನ ತಲೆಗೆ ಏರಿರಬೇಕು. ಆ ಕಾರಣದಿಂದಲೇ ನಮ್ಮ ಹಸುಗಳನ್ನು ತುಡುಕುವಂತಹ ಕಾರ್ಯಕ್ಕಿಂದಿನ ದಿನ ಮುಂದಾಗಿದ್ದಾನೆ ಎನ್ನುವುದು ಸ್ಪಷ್ಟ. ಎಲ್ಲೋ ಅಲ್ಲಿ ಇಲ್ಲಿ ಒಂದಿಷ್ಟು ಬಡ ನೃಪಾಲಕರನ್ನೆಲ್ಲ ಗೆಲ್ಲಿದ ವಿಕ್ರಮವನ್ನು ನಮ್ಮಲ್ಲಿ ತೋರಿಸ ಬಂದಿದ್ದಾನೆ. ಒಳ್ಳೆದಾಯ್ತು, ನಮಗೂ ಸಂದರ್ಭ ಸಿಕ್ಕಿತ್ತು. ಅವ ಈಗ ಹಸು ಹಿಡಿಯದೇ ಇದ್ರೆ ನಮಗೆ ಹೊಡಿಲಿಕ್ಕೆ ಕಾರಣ ಇಲ್ಲ. ಪಾಂಡವರದ್ದಾದಂತಹ ದುರ್ಗತಿಯನ್ನು ಕೇಳಿದ ಕ್ಷಣದಿಂದ ನನಗೊಂದು ಅವರ ಕುರಿತಾದಂತಹ ದೃಷ್ಟಿ ಇತ್ತು ಅಂತ ನಾನು ಹೇಳಿದನು. ಒಂದು ಸರಿಯಾದ ಸಂದರ್ಭ ನೋಡಿ ಆ ಕೌರವರಿಗೆ ಪಾಠ ಕಲಿಸಬೇಕು ಅಂತ ನಾನಿದ್ದೆ. ಈಗ ಸಂದರ್ಭ ತಾನಾಗಿ ಒದಗಿ ಬಂತು. ಇಷ್ಟರ ತನಕ ನಮ್ಮಲ್ಲಿ ವಿಕ್ರಮ ಇದ್ರು ಹೋರಾಟಕ್ಕೆ ವಿಷಯ ಇಲ್ಲ. ಹೌದು, ಈಗ ಒಂದೇ ಏಟಲ್ಲಿ ಎರಡು ದನಗಳನ್ನು. ಹೌದು, ಈಗ ಹೋರಾಟಕ್ಕೆ ವಿಷಯ ಇಲ್ಲ. ಪಾಂಡವರಿಗೆ ಕೇಳಾದ್ರೆ ಇವ ಯಾಕಪ್ಪ ಹೋರಾಟಕ್ಕೆ ಹೋಗಬೇಕು, ಹೀಗೆ ಒಂದು ನಮ್ಮ ಕುರಿತಾಗಿ ಆಕ್ಷೇಪ ಬರುವಂತಹ ಸಂದರ್ಭ ಇತ್ತು. ಈಗ ಹಾಗಲ್ಲ, ನಮಗೆ ವಿರೋಧವನ್ನು ಸಾಧಿಸುವಂತಹ ಒಂದು ಅವಕಾಶವನ್ನು ತಾನಾಗಿ ಒದಗಿಸಿಕೊಟ್ಟಿದ್ದಾನೆ. ಆ ಅಧಮ ಏನು ಮಾಡಿದ? ಬಿಡಿದ ಮನನು ಅಧಮನನು ತೆರೆ ಬಿಡಿದ ಮನನು ಕೈ ತರಸಿ ಮರಳಿಸಿ ಗೋವುಗಳ ಇವಕ್ಕೆ ದಾಳಿಯ ನಿಡುವೆ ಕೊಂಬೆನ್ನು ಕರೆಯನವನ ಗೋಪಾಲಕ, ಸರಿಯಾದಂತಹ ಅವಕಾಶ ಬಂದಿದೆ. ಅಧಮ ಅಂದ್ರೆ ಸಾಲದ ಸುಯೋಧನನ ಹುಟ್ಟಿದಾಗಲೇ ಮನೆತನದವರಿಗೆ ಹಿರಿಯರಿಗೆ ಗೊತ್ತಾಗಿರಬೇಕು. ಆದ್ದರಿಂದಲೇ ದುರ್ಯೋಧನ ಅಂತಲೇ ಹೆಸರಿಟ್ಟರು. ಎಲ್ಲ ದುರ್ಬುದ್ಧಿ ಅವರು. ಅಲ್ಲದೆ ಹೋದ್ರೆ ಏನು? ಈಗ ಏನು ಹಸ್ತಿನಾವತಿಯಲ್ಲಿ ಬಡತನವ? ಹೌದು. ಉಣ್ಣುವುದಕ್ಕಿಲ್ವ, ಉಡುವುದಕ್ಕಿಲ್ವ, ಅಥವಾ ಕೇಳಿದ್ರೆ 4 ಮಂದಿಗಳಿಗೆ ಕೊಡುವಷ್ಟಿಲ್ವ? ಮತ್ತೆ ಗೋವುಗಳಿಗೆ ಕಡಿಮೆ ಅಷ್ಟಿದ್ರು ಇಲ್ಲಿಗೆ ಬಂದು ಹಸುಗಳನ್ನು ಹಿಡಿದುಕೊಂಡು ಹೋಗುತ್ತಾನೆ ಅಂತ. ಇಲ್ಲಿ ಲಕ್ಷ ಲಕ್ಷ ಉಂಟು ಅಂತ ಗೊತ್ತಾಗಿದೆ. ಯಾಕೆ? ಪಶು ಸಂಪತ್ತಿನಲ್ಲಿ ಲೋಕಕ್ಕೆ ಅಸದೃಶವಾದಂತಹ ಒಂದು ಅರ್ಹತೆಯನ್ನು ಹೊಂದಿದೆ ನಮ್ಮ ಮತ್ಸ್ಯನಗರಿ. ಅದರಲ್ಲಿಯೂ ಇತ್ತೀಚೆಗಂತೂ ಇಲ್ಲಿಯ ಪಶು ಸಮೃದ್ಧಿ ವರ್ಷದಿಂದ ಈಚೆಗೆ ಹೌದು ಬಹಳ ಬಹಳ ಆಗಿ ಹೋಗಿದೆ. ಇದಕ್ಕೆ ಕಾರಣವಾದದ್ದೇನು? ನಮ್ಮ ಕುರಿತಾಗಿ ಇಲ್ಲಿಯ ಪ್ರಜೆಗಳಿಗಿರಬಹುದಾದಂತಹ ಒಲುಮೆ, ಧರ್ಮದ ಕುರಿತಾಗಿ ಅವರಲ್ಲಿರಬಹುದಾದ ಶ್ರದ್ಧೆ. ಯಾವ ದೇಶದಲ್ಲಿ ಪಶು ಸಂಪತ್ತು ಸುಖವಾಗಿರ್ತದೆ, ಸಮೃದ್ಧವಾಗಿರ್ತದೆ, ಆ ದೇಶಕ್ಕೆ ಕ್ಷಾಮ ಇಲ್ಲ ಅಂತ ಅರ್ಥ. ಹೌದು. ಇಲ್ಲಿಗೆ ಮಳೆ ಬರಬೇಕಾದ ಸಮಯದಲ್ಲಿ ಬಾರದೆ ಉಳಿದದ್ದುಂಟ, ಬಂದಿದೆ. ಇಲ್ಲಿಗೆ ಬರಗಾಲ ಆವರಿಸಿದ್ದುಂಟ. ಸದಾಕಾಲ ಸಸ್ಯ ಸಂಪತ್ತು ನಳನಳಿಸ್ತಾ ಇದೆ. ಯಾಕೆ? ಧರ್ಮಾತ್ಮರಾಗಿ ನಾವು ಈ ತನಕ ಬದುಕಿದ್ದರಿಂದ. ಹೌದು. ಈಗ ಹಸ್ತಿನಾವತಿಯವರಿಗೆ ಏನಿದು ಬಡತನ ಬಂದದ್ದಿಷ್ಟು? ಯಾರ್ಯಾರ ಮನೆ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶ. ಒಂದು ನಿಜವಾದ ಗಂಡುಸ ಹೌದಾದ್ರೆ ಹೇಗೆ? ಈಗ ಪಂಥ ಪೌರುಷ ಕ್ಷಾತ್ರಕ್ಕೆ ಸಹಜವಾದದ್ದೇ. ಕ್ಷತ್ರಿಯನಾದವನಿಗೆ ಅದು ಬೇಕು. ಯಾವ ಕಾಲಕ್ಕೂ ತನ್ನನ್ನು ಪಂಥಕ್ಕಾಗಿ ಒಡ್ಡಿಕೊಳ್ಳುವಂತಹ ಕೆಚ್ಚು ಬೇಕು, ಆ ದೃಢತೆ ಬೇಕು. ಅದಕ್ಕನುಗುಣವಾಗಿ ಅವರಲ್ಲಿ ಉಂಟು ಅಂತಾದ್ರೆ ನಾನು ಒಪ್ಪುತ್ತಿದ್ದೆ. ಪಾಂಡವರನ್ನು ಸೋಲಿಸಿದ್ದೇ ದ್ಯೂತದಲ್ಲಿ, ಅದರಲ್ಲಿಯೂ ಕಪಟದ ದ್ಯೂತ, ಕಪಟದಂತೆ ಮೋಸದ ದ್ಯೂತ. ಮೋಸದ ದ್ಯೂತ ಯಾಕೆ? ಇಲ್ಲದ್ರೆ ಒಂದಾಟದಲ್ಲಿ ಆದ್ರೂ ಧರ್ಮರಾಯ ಗೆಲ್ಲಬೇಕಿತ್ತಲ್ಲ. ಅದು ಕೂಡ ಇವ ಆಡಿದಲ್ಲ, ಜನ ಮಾಡಿ ಆಡಿಸಿದ ಅಲ್ವಾ? ಮತ್ತೆ ಮೋಸದ ದ್ಯೂತ. ಮೋಸವೇ. ನಿನಗೇ ಗೊತ್ತಾಗ್ತದೆ ಅದು ಮೋಸದ ದ್ಯೂತ ಅಂತ. ಹೌದು. ಮತ್ತೆ ನೀವು ಹೇಳಿದ ಮೇಲೆ ಗೊತ್ತದ. ಆಗಲಿ, ಹೇಳಿದಷ್ಟು ಗೊತ್ತಾಗ್ತದಲ್ಲ, ಅದು ನನ್ನ ಭಾಗ್ಯ. ಮತ್ತೆ ನನಗೆ ಗೊತ್ತಾಗದೆ ಉಳಿದದ್ದು ಮೋಸದ ದ್ಯೂತ. ಮತ್ತೆ ಮೋಸದ ದ್ಯೂತದ ಮೂಲಕವಾಗಿ, ಕಪಟದ ದ್ಯೂತದ ಮೂಲಕವಾಗಿ ಪಾಂಡವರನ್ನು ಸೋಲಿಸಿದ. ಅದು ನಿಜವಾಗಿ ಕ್ಷಾತ್ರ ಪಂಥಕ್ಕೆ ಹೇಳಿದ ಕೆಲಸ ಅಲ್ಲ. ಅಲ್ಲವಲ್ಲ, ದ್ಯೂತ ಕ್ಷತ್ರಿಯರಿಗೆ ಹೌದು, ಆದ್ರೆ ಮೋಸದ ದ್ಯೂತ ಅಲ್ಲ. ಈಗ ಆಡುವುದು ದ್ಯೂತವಾದರೂ ಅದಕ್ಕಾದ್ರೂ ದ್ಯೂತದ್ದೇ ಆದಂತಹ ನಿಯಮ ಉಂಟು.
ಆ ನಿಯಮವನ್ನು ಅತಿಕ್ರಮಿಸಿ ಏನಾದ್ರೂ ಕಪಟದಿಂದ ವಂಚನೆಯಿಂದ ಮಾಡಬೇಕಾದದ್ದಲ್ಲ ಅದು. ಅದನ್ನು ಮಾಡಿದ. ಅಲ್ಲಿ ಮೋಸ ಮಾಡಿದನೋ, ಈಗ ಇಲ್ಲಿ ಗೋವುಗಳನ್ನು ಹಿಡ್ಕೊಂಡು ಹೋಗೋ ಕೆಲಸ ಮಾಡಿದ. ಒಬ್ಬ ಕ್ಷತ್ರಿಯನಾದವ ನಿನಗೆಲ್ಲಿ ಗೊತ್ತಿದೆಲ್ಲ, ಗುರುಮಠಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುವುದಕ್ಕಿಂತ ಮುನ್ನ ಆಯುಧ ಗ್ರಹಣ ಮಾಡುವ ಕಾಲಕ್ಕೆ ಪ್ರತಿಜ್ಞೆಯನ್ನು ಮಾಡಿಸ್ತಾರೆ ಗುರುಗಳಾದವರು. ಹೌದಾ? ಹೌದಪ್ಪ, ಈಗ ಗೊತ್ತಾಯ್ತು. ಪ್ರತಿಜ್ಞಾ ವಿಧಿ ಉಂಟು ಕ್ಷತ್ರಿಯನಿಗೆ. ಅಲ್ಲ, ಈಗ ಕೆಲವು ಸಲ ಏನಾಗ್ತದೆ ಅಂದ್ರೆ ಪ್ರತಿಜ್ಞೆ ಎಷ್ಟಾಗಿ ಅದು ಪ್ರತಿಜ್ಞಾ ವಿಧಿ ಮಾತ್ರ. ವಿಧಿ ಅಂದ್ರೆ ಅನುಷ್ಠಾನಕ್ಕಲ್ಲ ಅನ್ನುವ ಅರ್ಥ ಬಂದಿದೆ, ಈಗ ಅಪಾರ್ಥ ಆಗಿ ಹೋಗಿದೆ. ಹೌದಾ? ಅಷ್ಟಕ್ಕೆ ಬೇಕಾಗಿ ಮಾತ್ರ ಒಂದ್ಸಲ ಪ್ರತಿಜ್ಞೆ ಮಾಡ್ಲಿಕ್ಕೆ ಮಾತ್ರ ಅದು, ಮತ್ತೆ ಬೇರೆ ಮಾಡುದು. ನಿಜವಾಗಿ ಹಾಗಲ್ಲ. ಕ್ಷತ್ರಿಯನಾದವ ಯಾಕೆ ಆಯುಧ ಗ್ರಹಣ ಮಾಡ್ತಾನೆ? ಕೇವಲ ತನ್ನ ಬದುಕಿನ ಜೀವನೋಪಾಯದ ಒಂದು ವಿದ್ಯೆಯಾಗಿ ಅದನ್ನು ಸಂಗ್ರಹ ಮಾಡುವುದಲ್ಲ. ಎಲ್ಲಿ ಆರ್ತರಿದ್ದಾರೆ, ಎಲ್ಲಿ ಅನಾಥರಿದ್ದಾರೆ, ಎಲ್ಲಿ ಪಶುಗಳಿಗೆ ಸಂಕಟ ಬರ್ತದೆ, ಎಲ್ಲಿ ಸ್ತ್ರೀಯರು ಕಣ್ಣೀರು ಹಾಕುತ್ತಾರೆ, ಎಲ್ಲಿ ನಮ್ಮಂತ ಬಡವರು ಇರ್ತಾರೆ. ಹೌದಾ? ಆರ್ತ ಅಂದ್ರೆ ಅದು ಬಂತು, ಅದರಲ್ಲಿ ಬಡವಲ್ಲ ಬಂತು. ಮತ್ತೆ ಏನು, ಅಂತವರನ್ನು ಸಂರಕ್ಷಿಸುವಂತಹ ಉದ್ದೇಶಕ್ಕಾಗಿ ಆಯುಧವನ್ನು ಗ್ರಹಿಸ್ತೇನೆ. ಹೀಗೆ ಪ್ರತಿಜ್ಞಾಬದ್ಧನಾಗಿ ಆಯುಧವನ್ನು ಹಿಡಿಬೇಕಾದದ್ದು. ಇಂದಿನ ದಿನ ಇವರೇನು ಮಾಡಿದ್ರು? ದನಗಳನ್ನು ಹಿಡಿಯುವ ಕೆಲಸಕ್ಕೆ ಬೇಕಾಗಿ ತಮ್ಮ ಆಯುಧವನ್ನು ವಿನಿಯೋಗ ಮಾಡಿ ಯಾರ್ಯಾರ ಹಟ್ಟಿಯ ಸಂಪತ್ತನ್ನು ಕದ್ದುಕೊಂಡು ಹೋಗುವಂತಹ ದುರ್ಬುದ್ಧಿ ತೋರಿಸ್ತಾರೆ ಅಂತ ಆದ್ರೆ, ತುರುವ ಸೆರೆವಿಡಿದ ಅಧಮ ಅಲ್ಲ, ಅಧಮ. ಅದಕ್ಕಿಂತ ಅಧಮ ಮತ್ತೊಬ್ಬನಿಲ್ಲ. ಅಂತವನನ್ನು ಇಂದಿನ ದಿನ ಸಮರದಲ್ಲಿ ದಸಗೆಡಿಸಿ ಹಿಡಿದಂತಹ ಗೋವುಗಳನ್ನು ಅವರಲ್ಲೇ ಹೊಡೆಸಿಕೊಂಡು ನಮ್ಮ ಹಟ್ಟಿಗೆ ತಂದು ಸಂಜೆ ಹೊತ್ತಿಗಾಗುವ ಕಟ್ಟಿಸಿ ಇವತ್ತಿನ ದಿವಸ ಹುಲ್ಲಾಕುವ ಕೆಲಸವೂ ಅವರಿಗೆ. ಹೌದು, ನಾವು ಬದಿಯಲ್ಲಿ ನಿಂತು ನಗಡುದು. ಯಾಕೆ? ಗೋವುಗಳನ್ನು ಸೆರೆ ಹಿಡಿದದ್ದಕ್ಕೆ ಅಷ್ಟು ಮಾಡುವುದು ಮಾತ್ರ ಅಲ್ಲ, ಅಲ್ಲಿಗೆ ಮುಗಿಯುವುದಿಲ್ಲ. ನಮ್ಮ ಗೋವುಗಳನ್ನು ಬಂದು ಸೆರೆ ಹಿಡಿದಂತಹ ಅಪರಾಧಕ್ಕೆ ಬೇಕಾಗಿ ಅದೇ ಕಾರಣವನ್ನು ಮುಂದಿಟ್ಟುಕೊಂಡು ಹಸ್ತಿನಾವತಿಯನ್ನೇ ಆಕ್ರಮಿಸಿ ಅಲ್ಲಿದ್ದವರನ್ನೆಲ್ಲ ದೆಸಗೆಡಿಸಿ ಚಕ್ರವರ್ತಿ ಪೀಠವಾದಂತಹ ಹಸ್ತಿನಾವತಿ ಚಕ್ರವರ್ತಿ ಪೀಠವು ಮತ್ಸ್ಯನಗರಕ್ಕೆ ಅಧೀನವಾಗಿ ಉಳಿಯುವಂತಹ ಒಂದು ಸ್ಥಿತಿಯನ್ನು ಒದಗಿಸಿಕೊಡದೆ ಹೋದ್ರೆ ನಾನು ಭೂಮಿಂಜಾಯ ಅಲ್ಲ, ಉತ್ತರ ಕುಮಾರ ಅಲ್ಲ. ಮಾಡ್ತೇನೆ. ಈಗ ಹೊರಡುವುದೇ ಈಗ ಹೆಂಗಳೆಯರ ಮುಖಾಲು ನೋಡೋಕೆ ಎಲ್ಲರೂ ಉತ್ಸಾಹ ಕೊಡ್ತಾ ಇದ್ದಾರೆ, ಹೋಗಿ ಹೊರಡಿ. ಈಗ ಹೊರಡುವ ಮೊದಲೇ ನಮಗೊಂದು ಪೂರ್ವ ನಿರ್ಧಾರ ಅಲ್ಲ ಬೇಡವೇನೋ? ಈಗ ಹೋದರೆ ನಾವು ಹೋರಾಟ ಮಾಡುದು ಯಾರಲ್ಲಿ ಬೇಡ? ಹೌದು.